ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತಂದರೆ SSC GD ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಾಲ್ವ್ನ ಮಾಡೋಣ, ಸರಿನಾ? ಸೊ ಇದು ಯಾವ ವರ್ಷದ SSC GD ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ನಿಮ್ಗೆ ಏನಾದರೂ ಕ್ವಶನ್ ಇತ್ತು ಅಂತಂದರೆ ಅವಾಗ ನನ್ನ ಉತ್ತರ ಏನು ಅಂತಂದರೆ 2025ರಲ್ಲಿ ನಡೆದಿರತಕ್ಕಂತಹ SSC GD ಪ್ರಶ್ನೆ ಪತ್ರಿಕೆ ಆಗಿದೆ, ಸರಿನಾ? ಸೊ SSC GD 2025 ಫೆಬ್ರವರಿ ತಿಂಗಳಲ್ಲಿ ನಡೆದಿರತಕ್ಕಂತಹ ಮೊದಲ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ, ಸರಿನಾ? ಸೊ ಇದರಲ್ಲಿ ಟೋಟಲಿ GK ಎಷ್ಟು ಪ್ರಶ್ನೆಗಳಿದಾವೆ? ಸೊ ಟೋಟಲಿ GK ಪ್ರಶ್ನೆಗಳು 20 ಇದಾವೆ, ಸರಿನಾ? ಸೊ ಇದು ನಿಮಗೆ ಪ್ಯಾಟರ್ನ್ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನಿಮ್ಗೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ರೀಸನಿಂಗ್ ಅಲ್ಲಿ ನಿಮಗೆ ಟೋಟಲ್ 20 ಪ್ರಶ್ನೆಗಳನ್ನ ಕೇಳ್ತಾನೆ, ಮತ್ತೆ ಮ್ಯಾಥ್ಸ್ ಅಲ್ಲಿ ನಿಮಗೆ ಟೋಟಲ್ 20 ಪ್ರಶ್ನೆಗಳನ್ನ ಕೇಳ್ತಾನೆ. ಅಂಡ್ ದೆನ್ ಮತ್ತೆ ನಿಮಗೆ ಇಂಗ್ಲಿಷ್ ಅಲ್ಲಿ ಅಥವಾ ಹಿಂದಿನಾದ್ರೂ ತಗೊಳ್ಬಹುದು ನೀವು, ಅಥವಾ ಇಂಗ್ಲಿಷ್ ಆದ್ರೂ ತಗೊಳ್ಬಹುದು. ಸೊ ಅದರಲ್ಲಿ ನಿಮಗೆ 20 ಪ್ರಶ್ನೆಗಳು ಇರ್ತವೆ. ಮತ್ತೆ ಇಲ್ಲಿ ಇನ್ನೊಂದು ಯಾವುದು ಅಂತ ಹೇಳ್ತೀವಿ ನಾವು, GK ಅಂತ ಹೇಳ್ತೀವಿ, ಸರ್. ಸೊ ಇದರಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತವೆ ಅಂದ್ರೆ 20 ಪ್ರಶ್ನೆಗಳು ಇರ್ತವೆ. ಸೊ ಪ್ರತಿಯೊಂದು ಪ್ರಶ್ನೆಗೂ ಸಹ 2 ಅಂಕಗಳಿರ್ತವೆ, ಸರಿನಾ? ಸೊ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಇರುತ್ತೆ ಅಂದ್ರೆ ಪಾಸಿಟಿವ್ ಮಾರ್ಕ್ಸ್ 2 ಇರುತ್ತೆ. ಅಂಡ್ ದೆನ್ ನೆಗೆಟಿವ್ ಮಾರ್ಕ್ಸ್ ಒಂದು ಏನಾದರೂ ನಿಮ್ಗೆ ತಪ್ಪಾಯ್ತು ಅಂತಂದ್ರೆ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ನಿಮಗೆ ಇರುತ್ತೆ, ಸರಿನಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಹಾಗಾದ್ರೆ ಟೋಟಲಿ ಎಷ್ಟು ಮಾರ್ಕ್ಸ್ಗೆ ನೀವು ಎಕ್ಸಾಮ್ನ ಬರೀತಿದ್ರಿ ಅಂತ ನೋಡಿದ್ರೆ 160 ಅಂಕಗಳಿಗೆ ನೀವು ಎಕ್ಸಾಮ್ನ ಬರೀತಾ ಇದ್ದೀರಿ. ಸೊ ನಿಮ್ಮ ಒಂದು ಟಾರ್ಗೆಟ್ ಏನು? ನೀವು ಯಾವ ಒಂದು ಲಿಮಿಟ್ನ ಕ್ರಾಸ್ ಮಾಡಬೇಕು ಅಂತಂದ್ರೆ 90 ಅಂಕಗಳ ಒಂದು ಲಿಮಿಟ್ ಅನ್ನ ನೀವು ಕ್ರಾಸ್ ಮಾಡಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಖಚಿತವಾಗಿರುತ್ತೆ, ಸರಿನಾ? ಸೊ ಅದಕ್ಕೆ ನಿಮಗೆ ಈ ಒಂದು ಮ್ಯಾಥ್ಸ್ ಆಗಿರಲಿ, ರೀಸನಿಂಗ್ ಆಗಿರಲಿ, GK ಆಗಿರಲಿ, ಅಂಡ್ ದೆನ್ ಈ ಇಂಗ್ಲಿಷ್ ಆಗಿರಲಿ ಎಲ್ಲವೂ ಸಹ ಸಹಾಯ ಮಾಡ್ತವೆ. ಸೊ ನೀವು ಯಾವುದೋ ಒಂದು ಸಬ್ಜೆಕ್ಟ್ ನಾನು ಜಸ್ಟ್ ಮ್ಯಾಥ್ಸ್ ಮಾಡ್ತೀನಿ, ಇದನ್ನ ಪಾಸ್ ಆಗ್ತೀನಿ ಅಂದ್ರೆ, ಸೊ ಏನಾದರೂ ನಿಮ್ಮ ಕ್ವಶನ್ ಪೇಪರ್ ಟಫ್ ಆಗಿ ಬಂತು ನಿಮ್ಮದೇ ಶಿಫ್ಟಲ್ಲಿ ಮ್ಯಾಥ್ಸ್ ಅಂತಂದ್ರೆ ಅವಾಗ ಏನು ಮಾಡ್ತೀರಾ, ಸರಿನಾ? ಸೊ ಅದಕ್ಕೆ GKನು ಆ್ಯಂಡ್ ದೆನ್ ಇಂಗ್ಲೀಷನ್ನು ಸಹ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಆದ ಕಾರಣದಿಂದ ಸೊ ನಿಮ್ಮ ಸ್ಕೋರ್ ಏನಿದೆ ಹೆಚ್ಚಿಗೆ ಆಗುತ್ತೆ, ಆ್ಯಂಡ್ ದೆನ್ ನೀವು ಬೇಕಾಗಿರ್ತಕ್ಕಂಥ ಪೋಸ್ಟ್ ಸಿಗ್ತದೆ. ಸೊ ಈ ವರ್ಷ ನೀವು ನೋಡಿರ್ಬೋದು CISF ಏನಿದೆ ಅಲ್ಲ, ಜಾಸ್ತಿ ಪೋಸ್ಟ್ಗಳಿದ್ದಾವೆ, ಸರಿನಾ? ಸೊ ಬಿಟ್ಟಿರ್ತಕ್ಕಂಥ ಆ ಪೋಸ್ಟ್ಗಳಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ಯಾವುದಿದೆ ಅಂತಂದರೆ CISF ಪೋಸ್ಟ್ಗಳಿದ್ದಾವೆ. ಬಟ್ ನಿಮಗೆ ಇದು ಸಿಗಬೇಕು ಅಂತಂದ್ರೂ ಸಹ ನಿಮ್ದು ಸ್ಕೋರ್ ಏನಿರಬೇಕಲ್ವಾ? ಸೊ ಎಲ್ಲರಿಗಿಂತ ಜಾಸ್ತಿನೇ ಇರಬೇಕು. ಇಲ್ಲ ಅಂತಂದರೆ ನೀವು ಸೆಲೆಕ್ಷನ್ ಆಗ್ತೀರಾ, ಬಟ್ ನಿಮ್ಮ ಸೆಲೆಕ್ಷನ್ ಎಲ್ಲಾಗಿರುತ್ತೆ ಅಂದರೆ BSF ಆಗಿರುತ್ತೆ, ಇಲ್ಲ ಅಂದರೆ CRPF ಆಗಿರುತ್ತೆ, ಇಲ್ಲ ಅಂತಂದರೆ ITBP ಆಗ್ತದೆ, ಸರಿನಾ? ಸೊ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ ಸಿಗಬೇಕು ಅಂತಂದರೆ ಸ್ವಲ್ಪ ನೀವು GK ಮತ್ತು ಇಂಗ್ಲೀಷಲ್ಲೂ ಸಹ ಫೋಕಸ್ ಮಾಡಬೇಕಾಗ್ತದೆ. ಆದ ಕಾರಣದಿಂದ ನಾವು ಇನ್ನು ಮುಂದೆ ಪ್ರತಿದಿನ, ಸರಿನಾ? ಸೊ ಇನ್ನು ಮುಂದೆ ಪ್ರತಿದಿನ GK ಕ್ಲಾಸ್ಗಳನ್ನು ನೋಡ್ಕೊಳ್ಳೋಣ, ಸರಿನಾ? ಸೊ ಪ್ರತಿದಿನ 20 ಪ್ರಶ್ನೆಗಳ 20 ಪ್ರಶ್ನೆಗಳ ಪೂರಕ ಮಾಹಿತಿಯನ್ನು ಕೊಳ್ಳುವುದರ ಜೊತೆಗೆ 100 ಪ್ರಶ್ನೆಗಳನ್ನು ನೀವು ಇಲ್ಲಿಂದ ತಿಳ್ಕೊಂಡು ಹೋಗ್ತೀರಾ. ಓಕೆ, ಸೊ 100 ಏನಾದರೂ ಇಲ್ಲಿಂದ ಒಟ್ಟಿನಲ್ಲಿ ಪ್ರತಿದಿನ ತಿಳ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ನಿಮ್ಮ ಮುಂಬರ್ತಕ್ಕಂತಹ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ನಡೀತದೆ, ಈ ಒಂದು SSC GD ಎಕ್ಸಾಮ್. ಅವಾಗ 20 ಅಂಕಗಳಲ್ಲಿ ಮಿನಿಮಮ್ 20 ಪ್ರಶ್ನೆಗಳಿಗೆ ಮಿನಿಮಮ್ ಏನಿಲ್ಲಂದ್ರೂ ಸಹ ನೀವು 17+ ನೀವು ಮಾಡೋಕ್ಕೆ ತಯಾರಾಗಿರಬೇಕು, ಸಿದ್ಧರಾಗಿರಬೇಕು, ಸರಿನಾ? ಸೊ ಆ ರೀತಿ ನಿಮಗೆ ಟಾಪಿಕ್ ವೈಸ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ಟಾಪಿಕ್ಗಳು ಬೇಕಾಗ್ತವೆ. ಯಾಕೆ? ಇದು ಟಾಪಿಕ್ ನೋಡಿ, ಇದು ಯಾವುದು? ಭಾರತದ ಸರ್ಕಾರದ ಯೋಜನೆಗಳು. ಸೊ ಇದ್ರ ಮೇಲೆ ಒಂದು ಟಾಪಿಕ್ ಮೇಲೆ ಕ್ಲಾಸ್ ಮಾಡ್ತೀನಿ. ಓಕೆ, ಅಂಡ್ ದೆನ್ ಪಂಚವಾರ್ಷಿಕ ಯೋಜನೆ ಮೇಲೆ ಫಿಕ್ಸ್ ಕೇಳ್ತಾನೆ, ಅದ್ರ ಮೇಲೆ ನಿಮಗೆ ಒಂದು ಕ್ಲಾಸ್ ಮಾಡಿಕೊಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಆರ್ಟಿಕಲ್ಸ್ ಮೇಲೆ ಕ್ಲಾಸ್ ಮಾಡಿಕೊಡ್ತಾನೆ, ಯಾಕಂದ್ರೆ ಅದ್ರ ಮೇಲೆ ಸಹ ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ಅಮೆಂಡ್ಮೆಂಟ್ಸ್ ಮೇಲೆ ನಿಮಗೆ ಕೇಳ್ತಾನೆ. ಸೊ ಫಿಕ್ಸ್ ಯಾವ್ಯಾವ ಟಾಪಿಕ್ ಮೇಲೆ ಬಂದೇ ಬರುತ್ತೆ ಅನ್ನೋದು ಒಂದು ಟಿಕ್ ಮಾರ್ಕ್ ಹಾಕೊಂಡಿರ್ತೀನಲ್ವ ನಾನು. ಸೊ ಅದ್ರ ಮೇಲೆ ನಿಮಗೆ ಕ್ಲಾಸ್ ಮಾಡೇ ಕೊಡ್ತೀನಿ, ಸರಿನಾ? ಆ್ಯಂಡ್ ದೆನ್ ಅದ್ರ ಜೊತೆಗೆ ಈ ಡೈಲಿ ಕ್ಲಾಸ್ಗಳೇನಿದಾವಲ್ವ ಇದನ್ನು ನೋಡ್ತಾ ಹೋಗಿ. ಸೊ ನಿಮ್ಗೆ ಗೊತ್ತಿಲ್ಲದೇನೋ ಎಲ್ಲವೂ ಸಹ ನೆನಪುಳಿತಾನೆ ಹೋಗ್ಬಿಡುತ್ತದೆ. ಓಕೆ, ಇದನ್ನ ನೋಡಿದ್ದೀನಿ ಬಿಡು, ಇದನ್ನ ನಾನು ಕೇಳಿದ್ದೀನಿ ಬಿಡು, ಇದು ನನಗೆ ಬರುತ್ತೆ ಬಿಡು ಅನ್ನೋ ಲೆವೆಲಲ್ಲಿ ನೀವು ಬರ್ತೀರಾ. ಓಕೆ, ನಿಮ್ಮ ಎಕ್ಸಾಮ್ ವರೆಗೆ. ಓಕೆ, ಸೊ ಅದಕ್ಕೆ ಡೈಲಿ ಪ್ರತಿದಿನ ಮಿಸ್ ಮಾಡದೆ ಈ GK ಕ್ಲಾಸ್ಗಳನ್ನು ನೋಡಿ. ಓಕೆ, ಇದು SSC GD ಅವ್ರಿಗೆ ಮಾತ್ರ ಅಂತ ಹೇಳೋದಲ್ಲದೆ ಬೇರೆ ನೀವು SSC MTS ಎಕ್ಸಾಮ್ ಸಹ ಬರೀರಿ, ಸರಿನಾ? ಸೊ ಅದಕ್ಕೂ ಸಹ ಈ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ SSC CHSL ಅದಕ್ಕೂ ಸಹ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ RRB D ಗ್ರೂಪ್ ಅವರು ಏನು ನೆಕ್ಸ್ಟ್ ಬಿಡ್ತಾ ಇದಾರಲ್ವಾ, ಸೊ ಅದಕ್ಕೂ ಸಹ ಯೂಸ್ಫುಲ್ ಆಗುತ್ತೆ. ಮತ್ತು NTPCಗೂ ಸಹ ಈ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಬಟ್ ಮೇನ್ಲಿ ನಾವು ಕನ್ಸಿಡರೇಷನ್ ಯಾರಿಗೆ ತೊಗೊಳ್ತೀವಿ ಅಂತಂದರೆ SSC GD ಅವ್ರಿಗೆ ಅಂತ ಹೇಳ್ತೇನೆ, ಸರಿನಾ? ಸೊ ಇದಕ್ಕೆ SSC GD ಅವರು ಪ್ಲೀಸ್ ಇದನ್ನು ಫಾಲೋ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಈ ನಿಮ್ಮ 30-40 ನಿಮಿಷಗಳೇನಿದೆ ಅಲ್ವಾ ವೇಸ್ಟ್ ಆಗಲ್ಲ, ಸರಿನಾ? ಸೊ ಇದು ನಮಗೆ ನನ್ನ ಆತ್ಮಸಾಕ್ಷಿಯಿಂದ ನಿಮಗೆ ಬರೆದು ಕೊಡ್ತೇನೆ. ಓಕೆ, ಸೊ ಮೀನ್ಸ್ ನಿಮಗೆ 40 ನಿಮಿಷ ವೇಸ್ಟ್ ಮಾಡಿ ಕೊಡುವುದಿಲ್ಲ ಅಷ್ಟೇ. ಓಕೆ, ಸೊ ಇಲ್ಲೇನು ಸ್ಟಾರ್ಟಿಂಗ್ 1-2 ನಿಮಿಷ ಹೇಳ್ತೀನಲ್ವಾ, ಇದು ಮಾತ್ರ ವೇಸ್ಟ್ ಆಗ್ಬೋದು ನಿಮಗೆ. ಸೊ ಅದನ್ನ ಹೊರತಾಗಿ ಯಾವುದು ಸಹ ವೇಸ್ಟ್ ಮಾತ್ರ ನಿಮಗೆ ಮಾಡಿಕೊಡಲ್ಲ. ಓಕೆ, ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಸರ್ ಇದು ಡೈರೆಕ್ಟಾಗಿ ಆನ್ಸರ್ ಮೆನ್ಷನ್ ಆಗಿದೆ, ಸೊ ನೀವು ಟೈಪ್ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಸೊ ನಾನು ಟೈಪ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಇಲ್ಲ ಅಂತಂದರೆ ಸರ್ ಇದರಲ್ಲೇ ಹೇಳಿ, ಕ್ವಶನ್ ಪೇಪರ್ ಒರಿಜಿನಲ್ ಕ್ವಶನ್ ಪೇಪರ್ ಥರ ನಮಗೆ ಫೀಲ್ ಕೊಡುತ್ತೆ, ಸೊ ಇದರಲ್ಲಿ ಹೇಳಿ ಅಂತಂದ್ರೆ ಇದನ್ನು ಹೇಳ್ತೇನೆ, ಸರಿನಾ? ಸೊ ನಿಮ್ಮ ಒಂದು ಒಪಿನಿಯನ್ನ, ನಿಮ್ಮ ಒಂದು ಫೀಡ್ಬ್ಯಾಕ್ ಏನಿದೆ ಅಲ್ವಾ, ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಒಂದು ಡ್ರಾಪ್ ಮಾಡಿ ಹೋಗಿ, ಸರಿನಾ? ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಓಕೆ, ನಾವು ಟೈಪ್ ಮಾಡ್ಕೊಂಡು ಬರ್ಬೋದಾ ಅಥವಾ ಇಲ್ಲ ಅಂತ ಇದರಿಂದ ಹೇಳ್ಬೋದಾ ಅಂತ, ಸರಿನಾ? ಸೊ ಟೈಪ್ ಮಾಡೋದೇ ನಮ್ಗೇನು ಕಷ್ಟ ಆಗೋದಿಲ್ಲ. ಸೊ ಅದರಲ್ಲಿ ಸಹ ನಿಮ್ಗೆ ಹೇಳ್ಬೋದು PPT ಮುಖಾಂತರ, ಸರಿನಾ? ಸೊ ಇಲ್ಲ ಅಂತಂದರೆ ಈ ಕ್ವಶನ್ ಪೇಪರ್ ಮುಖಾಂತರ ಸಹ ನಿಮ್ಗೆ ಹೇಳ್ಬೋದು. ಸೊ ಬನ್ನಿ ತಡ ಮಾಡೋದು ಬೇಡ, 4 ನಿಮಿಷ ಆಲ್ರೆಡಿ ವೇಸ್ಟ್ ಆಯಿತು. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ ಯೋಜನೆ
ಯಾವ ವರ್ಷದಿಂದ ಅನುಷ್ಠಾನಕ್ಕೆ ತರಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ 2017 ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ 2015, ಆಪ್ಷನ್ ಸಿ 2014, ಆಪ್ಷನ್ ಡಿ ಏನಿದೆ ಅಂದರೆ 2016 ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿನೇ ಆಗುತ್ತೆ. ಯಾವುದು 2016 ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟ್ ನಿಮಗೆ ಈ ಒಂದು ಮಂತ್ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ, ಅವಾಗ ನೀವು ಹೇಳಬೇಕಾಗುತ್ತೆ ಆಗಸ್ಟ್ ಮಂತಲ್ಲಿ ಇದನ್ನು ಜಾರಿಗೆ ತರಲಾಯಿತು ಅಂತ. ಯಾವುದು ಈ ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಯೋಜನೆ ಎಂಬುದನ್ನು ಆಗಸ್ಟ್ 9ನೇ ತಾರೀಕು 2016 ಇದನ್ನು ಜಾರಿಗೆ ತರಲಾಗ್ತದೆ. ಓಕೆ, ಹಾಗೆ ನಿಮಗೆ ಪ್ರತಿ 10 ವರ್ಷದ ಹಿಂದಿನ ಈ ಯೋಜನೆಗಳೇನಿದೆ ಅಲ್ವಾ ಅದು ಇಂಪಾರ್ಟೆಂಟ್ ಆಗುತ್ತೆ. 10 ವರ್ಷ ನಿಮ್ಗೆ ಯಾವುದಾದ್ರೂ ಒಂದು ಯೋಜನೆ ಕಂಪ್ಲೀಟ್ ಆಯ್ತಾ, ಆ ಒಂದು 10 ವರ್ಷದ ಹಿಂದಿನ ಇರ್ತಕ್ಕಂಥ ಯೋಜನೆಗಳನ್ನು ಕೇಳ್ತಾನೆ. ಸೊ ನಿಮಗೆ ಯೋಜನೆಗಳು ಯಾವುದ್ಯಾವ್ದು ಓದ್ಕೊಳ್ಬೇಕು ಅಂತ ಜಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇಲ್ಲಿ ಲಾಸ್ಟ್ 1 ಇಯರಲ್ಲಿ ಏನು ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಯೋಜನೆಗಳಿದಾವಲ್ವಾ ಅದನ್ನ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ದೆನ್ 10 ವರ್ಷ ಅದು ಕಂಪ್ಲೀಟ್ ಆಗಿರಬೇಕು. ಆ 10 ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಯೋಜನೆಗಳು, ಆ್ಯಂಡ್ ದೆನ್ 20 ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಯೋಜನೆಗಳು ಮತ್ತು 25 ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಯೋಜನೆಗಳ ಮೇಲೆ ಫೋಕಸ್ ಮಾಡಿ. ಅಲ್ಲಿ ನಿಮಗೆ ಕೇಳ್ತಾನೆ ಸರಿನಾ. ಸೊ ಇದರಲ್ಲಿ ಜಾಸ್ತಿ ಫೋಕಸ್ ಮಾಡೋದು ನೀವು ಎದರಲ್ಲಿ ಅಂತಂದರೆ 10 ವರ್ಷ ಮತ್ತು ಈ 11 ವರ್ಷ ಕಂಪ್ಲೀಟ್ ಯಾವುದಾಗಿರುತ್ತಲ್ವ ಆ ಒಂದು ಯೋಜನೆಗಳ ಮೇಲೆ ಫೋಕಸ್ ಮಾಡಿ. ಸೊ ಈ ವರ್ಷ 2016 ಹಾಗೆ 2017ರಲ್ಲಿ ಯಾವ್ಯಾವ ಯೋಜನೆಗಳು ಬಂದಿದ್ದಾವಲ್ವಾ ಆ ಯೋಜನೆಗಳ ಮೇಲೆ ಫೋಕಸ್ ಮಾಡಿ. ಅಲ್ಲಿ ನಿಮಗೆ ಸಾಕಷ್ಟು ಕ್ವಶನ್ಗಳನ್ನು ಎತ್ತುತ್ತಾನೆ. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ ನಿಮಗೆ 2014ರಲ್ಲಿ ಜನಧನ್ ಯೋಜನೆ ಸರಿನಾ. ಸೊ ಇದನ್ನು ಸಾಕಷ್ಟು ಸರಿ ಕೇಳಿದೆ ನಿಮಗೆ, ಜನಧನ್ ಯೋಜನೆ ಯಾವಾಗ ಬಂತು ಅಂತ 2014ರಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ MSME ಯೋಜನೆ. MSME ಯೋಜನೆ ಬಂದಿರೋದು 2006ರಲ್ಲಿ ಅಂತ ಹೇಳ್ತೀವಿ ಸರಿನಾ. ಯಾವಾಗ 2006ರಲ್ಲಿ MSME ಯೋಜನೆ ಬರುತ್ತೆ ಸರಿನಾ. ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ 2015ರಲ್ಲಿ ಈ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ತೀವಿ. ಯಾವುದು ಅಟಲ್ ಪೆನ್ಷನ್ ಯೋಜನೆ, ಇದನ್ನು ಕೇಳಿದ ನೋಡಿ. ಓಕೆ, ಈ ಅಟಲ್ ಪೆನ್ಷನ್ ಯೋಜನೆ ಯಾವ ವರ್ಷ ಇದರ ಜಾರಿಗೆ ಬಂದಿತ್ತು ಅಂತ ಯಾವಾಗ ಅಂತಂದರೆ 2015ರಲ್ಲಿ ಈ ಅಟಲ್ ಪೆನ್ಷನ್ ಯೋಜನೆ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಒಂದು 2015ರಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅನ್ನೋದು ಸಹ ಬರುತ್ತೆ. ಯಾವುದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ PMSBY ಈ ಯೋಜನೆಯ ಪೂರ್ಣ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಪ್ರಧಾನಮಂತ್ರಿ ಎಂತ, ಸೊ ಈ ಸುರಕ್ಷಾ ಭೀಮಾ ಯೋಜನೆ ಅಂತ ಹೇಳಬೇಕಾಗುತ್ತೆ ಸರಿನಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅಂತ ಹೇಳ್ತೀವಿ. ಯಾವುದು ಈ ಒಂದು PMSBYಗೆ ಯಾವ ವರ್ಷ ಇದು ಜಾರಿಗೆ ಬಂತು 2015ರಲ್ಲಿ ಸರಿನಾ. ಸೊ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಿಮಗೆ, ಯಾವುದು ಅಂತಂದರೆ ಈ ಒಂದು ಹೇಳಿದ್ವಿ ನಾವು PMSBY, ಯಾವುದು PMSBY ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ. ಸೊ ಇದು ಆಕ್ಸಿಡೆಂಟ್ ಇನ್ಸೂರೆನ್ಸ್. ಓಕೆ, ಆ್ಯಂಡ್ ದೆನ್ ಇನ್ನೊಂದು ಲೈಫ್ ಇನ್ಸೂರೆನ್ಸ್ ಬರುತ್ತೆ. ಲೈಫ್ ಇನ್ಸೂರೆನ್ಸ್ ಯಾವುದು ಅವಾಗ ನಾವು ಹೇಳಬೇಕಾಗುತ್ತೆ PMJJBY ಅಂತ. ಏನು PMJJBY ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಹೇಳ್ತೀವಿ ಸರಿನಾ. ಸೊ ಅವ್ರು ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರು ಅಂತಂದರೆ ಅವರಿಗೆ ಈ ಯೋಜನೆ ಕನ್ಸಿಡರ್ ಆಗುತ್ತೆ. ಅವ್ರಿಗೆ ಏನಾದರೂ ಜಸ್ಟ್ ಆಕ್ಸಿಡೆಂಟ್ ಆಗಿ ಅವ್ರು ಬದುಕುಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಯೋಜನೆ ಅವರಿಗೆ ಕನ್ಸಿಡರ್ ಆಗುತ್ತೆ ಅಂತ. ಸೊ ಇದು ಲಾಸ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ಕೇಳಿದ್ದಾನೆ. ಆ್ಯಂಡ್ ದೆನ್ ಸೆಂಟ್ರಲ್ಲೂ ಸಹ ನಿಮಗೆ CGL ಅಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ ಸರಿನಾ. ಯಾವುದು ಈ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಯಾವುದು ಮತ್ತು ಲೈಫ್ ಇನ್ಸೂರೆನ್ಸ್ ಯಾವುದು ಅಂತ ಸರಿನಾ. ಸೊ ಈ ಒಂದು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಯಾವುದು ಅಂದರೆ PMSBY ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಲೈಫ್ ಇನ್ಸೂರೆನ್ಸ್ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ PMJJBY ಅಂತ ಹೇಳಬೇಕಾಗುತ್ತೆ ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಅದರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ವರ್ಷ ನೆನ್ಪಿಟ್ಕೊಳ್ಳಿ. ಯಾವ ವರ್ಷ ಅಂತ ಕೇಳಿದ್ರೆ ಎರಡೂ ಸಹ ಬಂದಿರೋದು 2015ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ರೀಸೆಂಟ್ ಆಗಿ ಬಂದಿರತಕ್ಕಂತಹ ಯೋಜನೆಗಳು ಅದನ್ನು ಕೇಳ್ತಾನಲ್ಲ ನಿಮಗೆ. ಯಾವುದು ಈ PM ಸೂರ್ಯಘರ್ ಅಂತ ಹೇಳ್ತೀವಿ. ಯಾವುದು PM ಸೂರ್ಯಘರ್ ಯೋಜನೆ ಯಾವ ವರ್ಷ ಜಾರಿಗೆ ಬಂದಿದೆ ಅಂತ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ 2024ರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ಅಂತ. ಯಾವುದು PM ಸೂರ್ಯಘರ್ ಅನ್ನೋದು. ಆ್ಯಂಡ್ ದೆನ್ PM ಕಿಸಾನ್ ಯೋಜನೆ ಈ ತಿಂಗಳ 2,000 ಬರುತ್ತಲ್ವಾ, ಸಾರಿ ತಿಂಗಳಲ್ಲ 3 ತಿಂಗಳಿಗೊಮ್ಮೆ 2,000 ಬರ್ತಿರ್ಬೇಕು ಅನ್ಸುತ್ತೆ ಅಲ್ವಾ. ಸೊ ಆ ಒಂದು ಯೋಜನೆ ಈ PM ಕಿಸಾನ್ ಯೋಜನೆ, ಆ ಯೋಜನೆ ಯಾವಾಗ ಬಂದಿದೆ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ 2019ರಲ್ಲಿ ಸರಿನಾ. ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ, ವರ್ಷಕ್ಕೆ 6,000 ಏನೋ ಇದೆ ಇದಕ್ಕೆ. ಓಕೆ, ಸೊ ಯಾವುದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ ಪರೀಕ್ಷೆಗಳ ಸಂದರ್ಭದಲ್ಲಿ ಅನುಚಿತ ವ್ಯವಹಾರಗಳು ಅಥವಾ ಅಪರಾಧಗಳಲ್ಲಿ ಭಾಗಿಯಾಗುವ ವ್ಯಕ್ತಿಗಳಿಗೆ ಸಾರ್ವಜನಿಕ ಪರೀಕ್ಷೆಗಳ ವಿಧಾನ ತಡೆಗಟ್ಟುವಿಕೆ ಮಸೂದೆ 2024ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ದಂಡದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸರಿನಾ. ಸೊ ಎಷ್ಟು ದಂಡ ಹಾಕ್ತಾರೆ ಒಬ್ಬ ವ್ಯಕ್ತಿಗೆ, ಅವರೇನಾದರೂ ನಕಲು ಮಾಡೋದು ಕಂಡು ಬಂತು ಅಂತಂದರೆ ಅವರಿಗೆ ಎಷ್ಟು ದಂಡ ಹಾಕ್ತಾರೆ ಅಂತ. 1 ಲಕ್ಷ ರೂಪಾಯಿಗಳು, 11 ಲಕ್ಷ ರೂಪಾಯಿಗಳು, 10 ಲಕ್ಷ ರೂಪಾಯಿಗಳು ಮತ್ತು 20 ಲಕ್ಷ ರೂಪಾಯಿಗಳು ಅಂತ ಸರಿನಾ. ಸೊ ಇಲ್ಲಿ ಕ್ವಶನ್ನ ಸ್ವಲ್ಪ ಕ್ಲೀನಾಗಿ ಓದ್ಕೊಳ್ಳಿ. ಏನಿದೆ ಕ್ವಶನ್ನು, ಅಪರಾಧಗಳಲ್ಲಿ ಭಾಗಿಯಾಗುವ ವ್ಯಕ್ತಿಗಳಿಗೆ ಸರಿನಾ. ಏನು ವ್ಯಕ್ತಿಗಳಿಗೆ ಅಂತ ಕೊಟ್ಟಿದ್ದಾನೆ. ವ್ಯಕ್ತಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 10 ಲಕ್ಷ ರೂಪಾಯಿ ಅಂತ. ಇಫ್ ಏನಾದರೂ ವ್ಯಕ್ತಿ ಬದಲಾಗಿ ಯಾವುದಾದ್ರೂ ಒಂದು ಸಂಸ್ಥೆಯೇ ಆ ಒಂದು ಕ್ರೈಮಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಅವಾಗ ಅವರಿಗೆ ಎಷ್ಟು ಶಿಕ್ಷೆ ಇದೆ, ಎಷ್ಟಿದೆ ಹೇಳ್ಬೋದಾ? ಅಲ್ಲಿ ಅವರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, ಹಾಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ ಸರಿನಾ. ಸೊ ಇಡೀ ಒಂದು ಸಂಘ ಸಂಸ್ಥೆ ಅದರಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಅವರಿಗೆ 10 ವರ್ಷ ಜೈಲು, ಹಾಗೆ ಈ ಒಂದು 10
ಹತ್ತಲ್ಲ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ. ಇಫ್ ಏನಾದರೂ ಜಸ್ಟ್ ನಾನು ಒಬ್ಬನೇ ಏನಾದರೂ ಬ್ಲೂಟೂತ್ ತೊಗೊಂಡು ಹೋಗಿ ಸಿಕ್ಬಿದ್ನಾ, ಸೊ ನನಗೆ ಎಷ್ಟು ದಂಡ ವಿಧಿಸ್ತಾರೆ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ವಿಧಿಸ್ತಾರೆ. ಸೊ ಇಡೀ ಒಂದು ಸೆಂಟರ್ ಏನಿದೆ ಅಲ್ವಾ, ಇಡೀ ಒಂದು ಸೆಂಟ್ರೇ ಸ್ಕ್ಯಾಮಲ್ಲಿ ಭಾಗವಹಿಸಿತ್ತು ಅಂತಂದರೆ ಆ ಸೆಂಟರ್ಗೆ, ಆ ಒಂದು ಸೆಂಟರ್ನ ಮಾಲೀಕನಿಗೆ ಎಷ್ಟು ದಂಡ ವಿಧಿಸ್ತಾರೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 1 ಕೋಟಿ ದಂಡ, ಹಾಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಂತ. ಸರಿನಾ, ಎಷ್ಟು 10 ಇಯರ್ಸ್ ಅಂತ. ಸರಿನಾ, ಸೊ ಇದು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಇಯರ್ ಇದನ್ನೇ ಕನ್ಫ್ಯೂಷನ್ ಆಗಿ 10 ಕೋಟಿ ಅದು 1 ಕೋಟಿ, ಸೊ ಇದು ಆಪ್ಷನ್ ಇಲ್ಲಿ ಯಾವುದು ಇಲ್ಲ ಅಂತ ಸಮ್ ಕನ್ಫ್ಯೂಷನ್ ಆಗಿತ್ತು. ಸರಿನಾ, ಸೊ ಇದೇ ರೀತಿ ಒಂದು ಕನ್ಫ್ಯೂಷನ್ ಕ್ವಶನ್ ಹೇಳ ನಿಮಗೆ. ಏನು ಈ ವಿಮಾ, ಯಾವ ವಿಮಾ? ಹೆಲ್ತ್ ವಿಮೆ ಅಂತ ಹೇಳ್ತೀವಿ. ಸರಿನಾ, ಸೊ ಯಾವುದು ಹೆಲ್ತ್ ಇನ್ಶೂರೆನ್ಸ್ಗೆ ಎಷ್ಟು GST ಇದೆ ಪ್ರಸ್ತುತ ಅಂತ. ಎಷ್ಟಿದೆ ಸರ್ 0% ಇದೆ. ಯಾಕಂದರೆ ಸಾಕಷ್ಟು ಅಡ್ವರ್ಟೈಸ್ಗಳಲ್ಲಿ ನೋಡ್ತಾ ಇದ್ದೀವಿ, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ, ಸೊ ನಿಮ್ಮ ಒಂದು ಜೀವನಕ್ಕೆ ಒಂದು ಆಧಾರವಾಗಿರುತ್ತೆ, ಸೊ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ, ಯಾಕೆಂದರೆ GST 0 ಮಾಡಿದ್ದಾರೆ ಅಂತ. ಬಟ್ ಸರ್ GST 0 ಇಲ್ಲ ಅಂತ ನೀವು ಹೇಳ್ತೀರಾ? ಹೌದು, ನಾನು ಹೇಳ್ತೀನಿ. ಸೊ GST 18% ಇದೆ. ಹಾಗಾದರೆ ಯಾರಿಗೆ GST 18% ಇದೆ? ಈ ಒಂದು ಏನಾದರೂ ಒಂದು ಗ್ರೂಪ್ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಆರ್ಗನೈಸೇಷನ್ ಏನಾದರೂ ಆ ವಿಮೆಯನ್ನು ಪಡೆದುಕೊಳ್ತು ಅಂತಂದರೆ ಅದರ ಮೇಲೆ ಹೇರಲಾಗ್ತಕ್ಕಂತಹ ಒಂದು ಮೊತ್ತ ಎಷ್ಟು ಅಂತಂದರೆ, ಒಂದು GST ಮೊತ್ತ ಎಷ್ಟು ಅಂತಂದರೆ 18% ಅಂತ ಹೇಳ್ತೀವಿ. ಸರಿನಾ, ಸೊ ಇವಾಗ ನೀವು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತೀರಾ, ಕೆಲವರು ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡ್ತಿರ್ತೀರಾ, ಆ್ಯಂಡ್ ದೆನ್ ಸಮ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಸೆಕ್ಟರ್ ಅವರು, ಆ ಒಂದು ಕಂಪ್ನಿಯವರು, ಆ ಒಂದು ಆರ್ಗನೈಸೇಷನ್ ಅವರು ನಿಮ್ಗೆ ಏನು ಹೇಳ್ತಾರೆ, ಈ ಒಂದು ಸ್ಯಾಲ್ರಿ ಜೊತೆಗೆ ನಿಮ್ಮ ಇನ್ಶೂರೆನ್ಸ್ ಸಹ ಇದೆ ನಿಮಗೆ ಅಂತ ಹೇಳ್ತಾರೆ. ಸರಿನಾ, ಸೊ ಆ ಇನ್ಶೂರೆನ್ಸ್ ಅವ್ರು ಏನು ನಿಮಗೆ ಮಾಡಿಸ್ಕೊಡ್ತಾರಲ್ವಾ, ಆ ಇನ್ಶೂರೆನ್ಸ್ ಮೇಲೆ 18% ಟ್ಯಾಕ್ಸ್ ಇದೆ. ಇದನ್ನು ಸಹ ಮರಿಬೇಡಿ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಆಲ್ಮೋಸ್ಟ್ 0% ಅಂತ ಏನಾದರೂ ಫಸ್ಟ್ ಆಪ್ಷನ್ ಕೊಟ್ಟಿದ್ರೆ 0ನೇ ಟಿಕ್ ಹಾಕ್ತೀರಾ. ಬಟ್ ಅದು 0 ಅನ್ನೋದು ವ್ಯಕ್ತಿಗಿದೆಯಾ ಅಥವಾ ಫ್ಯಾಮಿಲಿಗಿದೆಯಾ? ವ್ಯಕ್ತಿ ಮತ್ತು ಫ್ಯಾಮಿಲಿಗೆ ಏನಾದರೂ ನೀವು ತೊಗೊಂಡ್ರಿ ಅಂತಂದರೆ 0% ಇದೆ. ಬಟ್ ಒಂದು ಸಂಘ ಸಂಸ್ಥೆ ತಗೊಳ್ತು ಅಂದರೆ ಅವಾಗ ಅದಕ್ಕೆ 18% ಇದೆ. ಎಷ್ಟು? 18% ಇದೆ ಅಂತ ಹೇಳ್ತೀವಿ. ಓಕೆ, ಅಂದರೆ ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. 3ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ನಡೆದಿದೆ? ಈ 1961ರಿಂದ 66. ಕ್ವಶನಲ್ಲೇ ಒಂದು ಆನ್ಸರ್ ಸಹ ಇದೆ. ಯಾವ ಪ್ರಮುಖ ಆರ್ಥಿಕ ಸವಾಲಿಗೆ ಗಮನ ನೀಡಬೇಕಾಯಿತು ಅಂತ ಕೇಳಿದ್ದೇನೆ. ಸರಿನಾ, ಯಾವುದಕ್ಕೆ ಗಮನ ನೀಡಬೇಕಾಯಿತು ಸರ್? 1961ರಲ್ಲಿ ಒಂದು ಯುದ್ಧ ಆಯಿತು ಸರ್, ಆ್ಯಂಡ್ ನೆಕ್ಸ್ಟ್ 1965ರಲ್ಲಿ ಒಂದು ಯುದ್ಧ ಆಯಿತು ಸರ್. ಸರಿನಾ, ಸೊ ಅದಕ್ಕೆ ಯುದ್ಧದ ಸಮಯದ ವೆಚ್ಚ ಮತ್ತು ಸಂಪನ್ಮೂಲಗಳ ಹಂಚಿಕೆ ಮಾಡಬೇಕಾಗ್ತದೆ. ಯಾವುದು? ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸೊ ಅದಕ್ಕೆ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಯೇ ಸಕ್ಸಸ್ ಆಯ್ತಾ ಅಥವಾ ಇದೊಂದು ಫೇಲ್ಯೂರ್ ಆಯ್ತಾ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಇದೊಂದು ಫೇಲ್ಯೂರ್ ಆಗಿದೆ ಅಂತ. ಯಾಕೆಂದರೆ ನಾವು ಅನ್ಕೊಂಡಿರ್ತಕ್ಕಂತಹ GDP ಇದರಲ್ಲಿ ಸಾಧಿಸಲಿಲ್ಲ. ನಾವು ಯಾಕೆ ಸಾಧಿಸಲಿಲ್ಲ? ಇವಾಗ ಯುದ್ಧನೇ ಆಗಿದೆ ಅಂತಂದರೆ GDP ಫುಲ್ ಕೆಳಗೆ ಹೋಗಿಬಿಟ್ಟಿರುತ್ತೆ. ಸರಿನಾ, ಸೊ ಅವಾಗ ದೇಶದ ಒಂದು ಉನ್ನತಿ ಹೇಗಾಗಬೇಕು? ಸೊ ಉನ್ನತಿ ಆಗುವುದಿಲ್ಲ. ಸೊ ಆದ ಕಾರಣದಿಂದ 3ನೇ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಸೊ ಇದು ಫ್ಲಾಪ್ ಆಗುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ರನ್ ಆಗುತ್ತೆ, ಆ್ಯಂಡ್ ದೆನ್ 2ನೇ ಪಂಚವಾರ್ಷಿಕ ಯೋಜನೆಯೂ ಸಹ ಸಕ್ಸಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 3ನೇದು 4ನೇದು ಇವು ಹೇಗೆ ಅಂತಂದರೆ ಇದು ಫ್ಲಾಪ್ ಆಗುತ್ತೆ. ನೆಕ್ಸ್ಟ್ 5ನೇದು ಮತ್ತೆ ಎದ್ದು ಬಂದು ನಿಲ್ಲುತ್ತೆ. ಸರಿನಾ, 5ನೇದು ಮತ್ತೆ ಏನಾಗುತ್ತೆ ಅಂದರೆ ಅದು ಸಕ್ಸಸ್ ಆಗುತ್ತೆ. ಸರಿನಾ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಕೇಳ್ಬೋದು ನಿಮಗೆ 3ನೇದು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಅಂತ ಕೇಳಿದಾಗ ಅವಾಗ ನೀವು ಹೇಳಬೇಕಾಗುತ್ತೆ ದಿಸ್ ಇಸ್ ದ ಫೇಲ್ಯೂರ್ ಪ್ಲಾನ್ ಅಂತ. ಸರಿನಾ, ಏನು ಫೇಲ್ಯೂರ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ 3ನೇದು ಯಾವ ಒಂದು ಮಾದರಿಯ ಯೋಜನೆ ಆಗಿದೆ ಅಂತ ನಿಮಗೆ ಕೇಳ್ಬೋದಲ್ಲ. ಮೊದಲನೇ ಪಂಚವಾರ್ಷಿಕ ಯೋಜನೆ ಇದೆ ಅಲ್ವಾ, ಯಾವ ಮಾದರಿಯಾಗಿತ್ತು? ಸೊ ಅವಾಗ ಹೇಳಬೇಕಾಗುತ್ತೆ ಹೆರಾಲ್ಡ್ ಡೋಮರ್ ಮಾದರಿಯಾಗಿತ್ತು. 2ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ PC ಮಹಲ್ನೋಬಿಸ್ ಮಾದರಿಯಾಗಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ 3ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ DR ಗಾಡ್ಗಿಲ್ ಮಾದರಿಯಾಗಿತ್ತು. ಯಾವುದು? 3ನೇ ಪಂಚವಾರ್ಷಿಕ ಯೋಜನೆ ಅನ್ನೋದು. ಆ್ಯಂಡ್ ನೆಕ್ಸ್ಟ್ 8ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ WC ಮಿಲ್ಲರ್ ಅವರ ಮಾದರಿಯಾಗಿತ್ತು. ಯಾವುದು? 8ನೇ ಪಂಚವಾರ್ಷಿಕ ಯೋಜನೆ. ಸರಿನಾ, ಸೊ ನಾನು ಏನಾದರೂ ಹೇಳೋದು ಸ್ಪೀಡಾಗಿ ಅನಿಸ್ತಾ ಇತ್ತು ಅಂದರೆ ಪ್ಲೀಸ್ ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ನಾನು ಹೇಳೋದು ನಾರ್ಮಲ್ ಆಗಿ 1x ಇರುತ್ತೆ. ಸೊ ಪ್ಲೀಸ್ 0.9x ಇಟ್ಕೊಂಡು ಕೇಳಿ. ಓಕೆ, ನಿಧಾನವಾಗಿ ನಿಮಗೆ ಬೇಕು ಅಂತಂದರೆ. ಇಲ್ಲಾಂತಂದರೆ ನನ್ನ ಜೊತೆ ನೀವು ನಮ್ಮ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಮಾಡ್ಕೊಳ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ. ದಟ್ಸ್ ಅ ವೆರಿ ಗುಡ್. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬಡತನವನ್ನು ಹೋಗಲಾಡಿಸುವುದಾಗಿ ಯಾವ ಒಂದು ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 5 ಸ್ಟಾರ್. ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ ಅಂತ. ಸೊ ಇದನ್ನು ತಂದಿರತಕ್ಕಂತಹ ವ್ಯಕ್ತಿ ಯಾರು? ಪ್ರಧಾನಮಂತ್ರಿ ಯಾರು? ಅವಾಗ ನಾವು ಹೇಳಬೇಕಾಗುತ್ತೆ ಇಂದಿರಾ ಗಾಂಧಿ ಅವರು ಅಂತ. ಸರಿನಾ, ಸೊ ಟೋಟಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತದಲ್ಲಿ ಬಂದಿದ್ದಾವೆ ಅಂತ ಕೇಳಿದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಬಂದಿದ್ದಾವೆ. ಸೊ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅವಧಿಗಿಂತ 1 ವರ್ಷದ ಮುಂಚೆ ಅದು ರದ್ದಾಯಿತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 4ನೇ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಸೊ ಅದು ಅವಧಿಗಿಂತ 1 ವರ್ಷ ಮುಂಚೆಯೇ. 4ನೇದ ಇಲ್ಲ, 5ನೇ ಪಂಚವಾರ್ಷಿಕ ಯೋಜನೆ. ಯಾಕಂದರೆ ಅದು 79ರಲ್ಲಿ ಮುಗಿಬೇಕಾಗಿತ್ತು, 78ರಲ್ಲಿ ಮುಗಿತು. ಸರಿನಾ, ಸೊ ಇದು 5ನೇ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಸೊ ಅದು 1 ವರ್ಷ ಮುಂಚಿತವಾಗಿ ರದ್ದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಕೇಳಬಹುದು ಯಾವುದು ಅಂತಂದರೆ 12ನೇ ಪಂಚವಾರ್ಷಿಕ ಯೋಜನೆಯೂ ಸಹ ಅದು ಸಹ ಒಂದು 3 ವರ್ಷಗಳ ಮುಂಚಿತವಾಗಿಯೇ ರದ್ದಾಗುತ್ತೆ. ಯಾಕಂದರೆ 2017ರವರೆಗೂ ಇರಬೇಕಾಗಿತ್ತು. ಅದು ಏನಾಗುತ್ತೆ ಅಂತಂದರೆ 2014ರಲ್ಲಿ ಅದು ರದ್ದಾಗುತ್ತೆ. ಓಕೆ, ಯಾಕೆ ಅಂತಂದರೆ ಇವಾಗ NDA ಸರ್ಕಾರ ಬರುತ್ತೆ. ಸೊ NDA ಸರ್ಕಾರ ಬಂದದ್ದು ಅದು ಹೇಗೆ ಕಾಂಗ್ರೆಸ್ ಸರ್ಕಾರ ಇಟ್ಟಿರೋದನ್ನು ಅದು ಕಂಟಿನ್ಯೂ ಮಾಡುತ್ತೆ. ಸೊ ಅದು ಕಂಟಿನ್ಯೂ ಮಾಡೋ ಬದಲಾಗಿ ಈ ಒಂದು ಯೋಜನಾ ಆಯೋಗವನ್ನು ರದ್ದು ಮಾಡಿ
ನೀತಿ ಆಯೋಗವನ್ನು ತರುತ್ತೆ ಸರ್ನ ಯಾವಾಗ ಈ ಜನವರಿ 1, 2015ನೇ ಒಂದು ವರ್ಷದಂದು ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ಲಾಸನ್ನು ಸಹ ಮಾಡ್ತೀನಿ, ಯಾಕೆಂದರೆ ಆ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ಡೆಪ್ತ್ ಎಲ್ಲ ಹೇಳ್ತೀನಿ. ಓಕೆ, ಸೊ ಮೀನ್ಸ್ ಪಂಚವಾರ್ಷಿಕ ಯೋಜನೆ, ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿದೆ, ಆ್ಯಂಡ್ ದೆನ್ ಎಷ್ಟು ಸಾಧಿಸಿತ್ತು, GDP ಎಷ್ಟಿತ್ತು, ಆ್ಯಂಡ್ ದೆನ್ ಅದು ಫ್ಲಾಪ್ ಆಯ್ತಾ, ರನ್ ಆಯ್ತಾ, ಅದು ಯಾರ ಮಾದರಿಯಾಗಿತ್ತು, ಸೊ ಅದರಲ್ಲಿ ಏನೇನು ಯೋಜನೆಗಳನ್ನು ತೆಗೆದುಕೊಂಡು ಬಂದರು, ಈ IIT-ಗಳನ್ನು ಯಾವ ಒಂದು ಯೋಜನೆ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ರು, ಮೊದಲನೇ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಏನಿದೆ ಅಲ್ವಾ, IIT-ಗಳನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ದೆನ್ ಈ ಒಂದು ಜಲಾಶಯಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ 2ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಏನು ಮಾಡಿದ್ರು, ಸೊ ಆಗ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದ್ರೆ, ಹೌದು ಪಂಚಾಯತಿಯನ್ನು ಸ್ಥಾಪನೆ ಮಾಡ್ತಾರೆ. 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಿದ್ರು, ಡಿಸೆಂಟ್ರಲೈಸೇಷನ್ ಮಾಡ್ಕೊಳ್ತಾರೆ ಸರ್. ನಾವು ಸೊ ಮೀನ್ಸ್ ಎಲ್ಲ ಪಂಚಾಯತಿಗಳಿಗೆ ಅಧಿಕಾರಗಳನ್ನು ವರ್ಗಾವಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಆ್ಯಂಡ್ ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಿದ್ರು, 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಿದ್ರು, ಅದನ್ನೆಲ್ಲವೂ ಸಹ ಒಂದು ಡೀಟೇಲ್ಡ್ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ ದ ಎಡಿಷನಲ್ ಈ ರೀತಿ ಡೈಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಸಹ ಸಮ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಸರ್. ಸೊ ಅದರಿಂದ ನಿಮ್ಗೆ ಹೇಗಾಗುತ್ತೆ ಅಂದರೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದಗಳು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿವೆ? ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಭಾಗ ಯಾವುದು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ 14ನೇ ಒಂದು ಭಾಗ ಏನಿದೆ ಅಲ್ವಾ, 14ನೇ ಒಂದು ವಿಧಿ 14ನೇ ಒಂದು ಪಾರ್ಟ್ ಏನಿದೆ ಅಲ್ವಾ, ವಿಧಿ ಅಲ್ಲ ಪಾರ್ಟ್ ಭಾಗ, ಇದು ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದೆ ಸರ್. ಕೇಂದ್ರ ಲೋಕಸೇವಾ ಆಯೋಗ ಹಾಗೆ ರಾಜ್ಯ ಲೋಕಸೇವಾ ಆಯೋಗ ಎಲ್ಲದಕ್ಕೂ ಸಹ ಸಂಬಂಧಿಸಿರೋದು ಯಾವುದು ಅಂದರೆ 14ನೇ ಭಾಗ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಗೆ ಸಂಬಂಧಿಸಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ 14A ಭಾಗ ಅಂತ. ಈ 14 ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡು ಬರ್ತವೆ ಅಂತ ಕೇಳ್ತೇನೆ. ಅವಾಗೇ ನೀವು ಹೇಳಬೇಕಾಗಿರೋದು ಒಂದು ಉತ್ತರ 312ರಿಂದ 323. ಬಟ್ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳ್ತಕ್ಕಂತಹ ವಿಧಿಗಳು ಅಂತ ಕೇಳಿದ್ದೇನೆ, ಅದಕ್ಕೆ ನಾವು ಹೇಳ್ತೀವಿ 315ರಿಂದ 323 ಅಂತ ಸರಿನಾ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, 315ನೇ ವಿಧಿ ಏನಂತ ಹೇಳುತ್ತೆ ಹೇಳ್ಬೋದಾ? ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳುತ್ತೆ ಸರಿನಾ. ಏನು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳುತ್ತೆ ಸರಿನಾ. ಆ್ಯಂಡ್ ದೆನ್ 316ನೇ ವಿಧಿ ಏನಂತ ಹೇಳುತ್ತೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಬಗ್ಗೆ, ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು ಮತ್ತೆ ಈ ಒಂದು ಸದಸ್ಯರ ಬಗ್ಗೆ ಹೇಳುತ್ತೆ. ಯಾವುದು ಈ ಒಂದು 316ನೇ ವಿಧಿ ಸರಿನಾ. ಸೊ ಪ್ರಸ್ತುತ ಯಾರಿದ್ದಾರೆ ಅಧ್ಯಕ್ಷರು, ಈ ಅಜಯ್ ಕುಮಾರ್ ಅನ್ನೋರು ಇದ್ದಾರೆ ಸರಿನಾ. ಆ್ಯಂಡ್ ದೆನ್ ಅವ್ರಿಗಿಂತ ಹಿಂದೆ ಯಾರಿದ್ರು, ಪ್ರೀತಿ ಸುಡಾನ್ ಅವರು ಇದ್ರು ಅಲ್ವಾ. ಸೊ ಅವ್ರಿಗಿಂತ ಹಿಂದೆ ಯಾರಿದ್ರು ಸರ್? ಬೇಡ ಬಿಡಿ ಸರ್, ಎರಡೇನು ನಮಗೆ ಸಾಕು, ಎರಡನೇ ಕೇಳ್ತಾನೆ. ಓಕೆ, ಎರಡನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಒಂದು ಪ್ರಸ್ತುತ ಇರೋರು ಕೇಳ್ತಾನೆ, ಆ್ಯಂಡ್ ದೆನ್ ಅವರು ಯಾರನ್ನ ಸಕ್ಸೀಡ್ ಆಗಿ ಬಂದರು ಅಂತ ಕೇಳ್ತಾನೆ ಸರ್. ಸೊ ಅವ್ರು ಇಬ್ಬರು ಹೆಸರು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದು ಪ್ರೀತಿ ಸುಡಾನ್ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇದ್ದವರು. ಆ್ಯಂಡ್ ದೆನ್ ಇವಾಗಿದ್ದವ್ರು ಯಾರು ಅಂತಂದ್ರೆ ಅಜಯ್ ಕುಮಾರ್ ಅವರು ಅಂತ ಹೇಳ್ತೀವಿ ಸರ್. ಯಾರು ಈ ಒಂದು UPSC ಅಧ್ಯಕ್ಷರು. ಎಷ್ಟನೇ ಒಂದು ವಿಧಿ ಅನ್ವಯ ಅವರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ 316ನೇ ವಿಧಿ ಅನ್ವಯ ಅವರು ಆಯ್ಕೆಯಾಗಿದ್ದಾರೆ. ಇವರನ್ನು ನೇಮಕ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಭಾರತದ ರಾಷ್ಟ್ರಪತಿ ಅಂತ, ಭಾರತದ ಮೊದಲ ಪ್ರಜೆಯಾಗಿರ್ತಕ್ಕಂತಹ ಭಾರತ ರಾಷ್ಟ್ರಪತಿಗಳೇನಿದ್ದಾರಲ್ವಾ, 316ನೇ ವಿಧಿ ಅನ್ವಯ ಅಜಯ್ ಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ ಸರ್ನ. ಯಾವುದಕ್ಕೆ? ಒಂದು UPSC ಅಧ್ಯಕ್ಷರನ್ನಾಗಿ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಲ್ಲ ಆರ್ಟಿಕಲ್ಸ್ಗಳು, ಎಲ್ಲ ಪಾರ್ಟ್ಗಳು, ಹಾಗೆ ಎಲ್ಲ ಅಮೆಂಡ್ಮೆಂಟ್ಸ್ಗಳು, ಹಾಗೆ ಎಲ್ಲ ಅನುಸೂಚಿಗಳು ಸರ್ನ ಎಲ್ಲವನ್ನು ಸಹ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಫಿಕ್ಸ್ 2ರಿಂದ 3 ಕ್ವಶನ್ಗಳು ಬಂದೇ ಬರ್ತವೆ ಈ ಒಂದು ಪೊಲಿಟಿ ಮೇಲೆ ಸರ್ನ. ಸೊ ಅಲ್ಲೇ ನಿಮಗೆ ಎಷ್ಟು ಅಂತಾರೆ, ಒಂದು 6 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಓಕೆ, ನಿಮ್ಮ ಏನು ಕಟ್ ಆಫ್ ಇದೆ ಅಲ್ವಾ, ಅದೇ ಎದ್ದು ಬಿಡುತ್ತೆ ಇಲ್ಲಿ. ಜಸ್ಟ್ ಪೊಲಿಟಿಯಿಂದ ನೋಡ್ಕೊಂಡ್ರೆ ಸಾಕು ನಿಮಗೆ. ಓಕೆ, ಸೊ ಇದನ್ನು ಸಹ ನೋಡ್ಕೊಳ್ಳಿ, ಯಾಕಂದರೆ ಈಸಿ ಇರುತ್ತವೆ ಕ್ವಶನ್, ನೀವು ಮಾಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಗಿಡವನ್ನು ವಿಶೇಷ ಆಧಾರವನ್ನು ಬೆಳೆಸಿಕೊಂಡು ಗೋಡೆಗಳ ಮೇಲೆ ಬೆಳೆಯುವಂತೆ ಮಾಡಬಹುದು ಅಂತ ಕೇಳಿದಾನೆ ಸರ್ನ. ಯಾವುದು ಸರ್? ಇದು SSGDಯಲ್ಲಿ ಕೇಳಿದಾನ? ಹೌದು ಸರ್, SSGDಯಲ್ಲಿ ಕೇಳಿದಾನೆ. ಎಷ್ಟು ಡಮ್ಮಿ ಇದೆ ಅಲ್ವಾ ಕ್ವಶನ್. ಕುಂಬಳಕಾಯಿ ಗಿಡ ಅಂತ ಹೇಳ್ತೀವಿ ಸರ್ನ. ಸೊ ಎಲ್ಲಾದರೂ ನೀವು ಸೂರ್ಯಕಾಂತಿ ಗಿಡ ಈ ಒಂದು ಗೋಡೆ ಮೇಲೆ ಬೆಳೆಯೋದು ನೋಡಿದ್ದೀರಾ? ಇಲ್ಲ. ಆ್ಯಂಡ್ ದೆನ್ ನಿಂಬೆ ಗಿಡದ ಒಂದು ಹೂವಿನ ಬಣ್ಣ ಯಾವ ಬಣ್ಣ ಆಗಿರುತ್ತೆ ಅಂತ ಕೇಳಿದಾನೆ ಸರ್ನ. ಅವಾಗ ನೀವು ಬೇಕಾಗುತ್ತೆ ಈ ಒಂದು ಬಿಳಿ ಬಣ್ಣ ಆಗಿರುತ್ತೆ ಅಂತ. ಯಾವುದು? ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದಾಗಿರುತ್ತೆ ಅಂದರೆ ಬಿಳಿ ಬಣ್ಣ ಆಗಿರುತ್ತೆ. ನಿಂಬೆ ಮೀನ್ಸ್ ಬಿಜಾಪುರದವರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಇದು ಈಸಿ, ಇದು ನಿಮ್ಮ ಕ್ವಶನ್. ಇದು ಆಲ್ರೆಡಿ ಒಂದು PC ಎಕ್ಸಾಮಲ್ಲಿ ಕೇಳಿದಾನೆ ರೀ. ಓಕೆ, ಯಾವುದು? ನಮ್ಮ ಸ್ಟೇಟ್ ಗೌರ್ಮೆಂಟ್ PC ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ಗುಲಾಬಿ ಗಿಡ, ಗುಲಾಬಿ ಬಣ್ಣ ಬೇರೆ ಇವಾಗಿದ್ದಾವೆ, ಯಾಕಂದರೆ ಇವಾಗ ರೋಸ್ ಏನಿದಾವಲ್ಲ ಬೇರೆ ಕಲರ್ ಸಹ ಬರ್ತಾ ಇದ್ದಾವೆ. ಸೊ ಜಸ್ಟ್ ಅದನ್ನು ಗುಲಾಬಿ ಅಂತ ಹೇಳೋದಲ್ಲದೆ ಬೇರೆ ಹಳದಿಯಲ್ಲಿ ಬರ್ತಾ ಇದ್ದಾವೆ. ಆ್ಯಂಡ್ ದೆನ್ ಮತ್ತೆ ಹೇಳ್ತೀವಿ ರೆಡ್ಡಲ್ಲಿ ಬರ್ತಾ ಇದ್ದಾವೆ. ಆ್ಯಂಡ್ ದೆನ್ ಗ್ರೀನಲ್ಲೂ ಸಹ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕುಂಬಳಕಾಯಿ ಗಿಡ ಅಂತ ಆಗುತ್ತೆ. ಓಕೆ, ಯಾವ್ದು ಈ ಮೇಲ್ಗಡೆ ಹತ್ತತಕ್ಕಂತಹ ಬಳ್ಳಿ ಆಗಿರ್ತಾವಲ್ವಾ, ಆ ಬಳ್ಳಿಗಳೆಲ್ಲವೂ ಸಹ ಈ ಒಂದು ಗೋಡೆ ಮೇಲೆ ಬೆಳೀತವೆ ಸರಿನಾ. ಸೊ ಇದು ಏನಿಲ್ಲ, ಜಸ್ಟ್ ಗೆಸ್ ಮಾಡಿ ಹೇಳ್ಬೋದು ನೀವು, ಅಲ್ಲಿ ನೋಡೇ ಹೇಳ್ಬೋದು. ಡಮ್ಮಿ ಕ್ವಶನ್ ಇದೆ ಎಲ್ಲವೂ ಸಹ. ಓಕೆ, 2 ಮಾರ್ಕ್ಸ್ ಬಂತು ನಿಮಗೆ ಇಲ್ಲಿ. ಒಂದು ಕ್ವಶನ್ ರೈಟ್ ಮಾಡಿದ್ರೆ 2 ಮಾರ್ಕ್ಸ್ ಬಂತು ಅಷ್ಟೇ, ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮ್ಯೂಸಿಕ್ ಅಕಾಡೆಮಿಯಿಂದ ಪ್ರತಿಷ್ಠಿತ ನಾಟ್ಯ ಕಲಾನಿಧಿ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಲಕ್ಷ್ಮೀ ವಿಶ್ವನಾಥನ್ ಅವರು ಯಾವ ಪ್ರಕಾರದ ನೃತ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾನೆ ಸರಿ. ಯಾವುದು? ಕಥಕಲಿ, ಒಡಿಶಾಲಿ, ಭರತನಾಟ್ಯ ಮತ್ತು ಕುಚಿಪುಡಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಭರತನಾಟ್ಯ ಅಂತ ಹೇಳ್ತೀವಿ ಸರ್. ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಯಾರು? ಈ ಒಂದು ಲಕ್ಷ್ಮೀ ವಿಶ್ವನಾಥನ್ ಅವರು. ಯಾವುದಕ್ಕೆ ಅಂದರೆ ಭರತನಾಟ್ಯ ಅಂತ ಹೇಳ್ತೀವಿ ಸರ್. ಯಾವುದು? ಭರತನಾಟ್ಯ. ಈ ವಿಶ್ವನಾಥನ್ ಆನಂದ್ ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ?
ಹೇಳ್ಬೋದಾ? ಯಾರು? ವಿಶ್ವನಾಥನ್ ಆನಂದ್ ಅವರು. ಯಾವ ರಾಜ್ಯಕ್ಕೆ ಅಂದರೆ ತಮಿಳುನಾಡು ರಾಜ್ಯ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ, ಭರತನಾಟ್ಯ ಆಗನೇ ಅಲ್ಲೇ ಬರುತ್ತೆ ಅಲ್ಲ, ತಮಿಳುನಾಡಲ್ಲಿ ಅಲ್ವಾ ಭರತನಾಟ್ಯ ಬರೋದು. ಸೊ ಈ ಒಂದು ಭರತನಾಟ್ಯ ಏನಿದೆ ಅಲ್ವಾ, ಅತಿ ಹಳೆಯ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ತೀವಿ ಸರಿನಾ. ಸೊ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥ ಒಂದು ಪುಸ್ತಕ ಯಾವುದು ಅಂತ ಕೇಳ್ತೇನೆ, ಅವಾಗ ಹೇಳಬೇಕಾಗುತ್ತೆ ನಾಟ್ಯಶಾಸ್ತ್ರ ಎಂಬ ಪುಸ್ತಕ. ಯಾವುದು? ನಾಟ್ಯ ಶಾಸ್ತ್ರ ಅಂತ ಹೇಳ್ತೀವಿ ಸರಿನಾ. ನಾಟ್ಯಶಾಸ್ತ್ರ ಅನ್ನೋ ಪುಸ್ತಕದಲ್ಲಿ ಇದರ ಉಲ್ಲೇಖ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏಕಹಾರ್ಯ ಎಂಬ ಒಂದು ಅಭಿನಯ ಯಾವುದರಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಏಕಹಾರ್ಯ ಎಂಬ ಒಂದು ಅಭಿನಯ ಕಂಡುಬರೋದು ಸಹ ಇದೇ ಒಂದು ಭರತನಾಟ್ಯದಲ್ಲಿ. ಯಾವುದರಲ್ಲಿ? ಭರತನಾಟ್ಯದಲ್ಲಿ ಏಕಹಾರ್ಯ ಅಂತ ಹೇಳ್ತೀವಿ ಸರಿನಾ. ಯಾವುದು? ಏಕಹಾರ್ಯ ಎಂಬ ಒಂದು ಅಭಿನಯ ಕಂಡುಬರೋದು ಸಹ ನಿಮಗೆ ಇದೇ ಒಂದು ಭರತನಾಟ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ತಿಲ್ಲಾನ ಅಂತ ಬರುತ್ತೆ ಸರಿನಾ. ಯಾವುದು? ತಿಲ್ಲಾನ. ಈ ತಿಲ್ಲಾನ ಎಂಬ ಒಂದು ಸ್ಟೆಪ್ ಸಹ ಕಂಡುಬರೋದು ನಿಮಗೆ ಎದರಲ್ಲಿ ಅಂತಂದ್ರೆ ಇದೇ ಒಂದು ಭರತನಾಟ್ಯದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಾಸ್ಟ್ ಅವ್ರು ಏನು ಹೀಗೆ ಕೈ ಮುಗಿದೆಲ್ಲ ಮಾಡ್ತಾರೆ ಗೊತ್ತಾ, ಅದನ್ನೇ ನಾವು ತಿಲ್ಲಾನ ಅಂತ ಹೇಳ್ತೀವಿ. ಲಾಸ್ಟ್ ಭರತನಾಟ್ಯ ಮುಗಿಯೋ ನೋಡ್ರಿ ನೀವು. ಸೊ ಮುಂದುಗಡೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಆಡಿಯನ್ಸ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಒಂದು ಕೈ ಮುಗಿತಾರೆ. ಓಕೆ, ಮೀನ್ಸ್ ಅವರ ಒಂದು ಸ್ಟೈಲಲ್ಲಿ. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂದರೆ ತಿಲ್ಲಾನ ಅಂತ ಹೇಳ್ತೀವಿ ಸರ್. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇದು ಆಲ್ರೆಡಿ ನಿಮಗೆ CGL ಅಲ್ಲಿ ಕೇಳಿದ್ದಾನೆ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1919 ಭಾರತ ಸರ್ಕಾರ ಕಾಯ್ದೆಯ ಆಧಾರವನ್ನು ರೂಪಿಸಿದ ಶಿಫಾರಸುಗಳ ಹಿಂದಿನ ಪ್ರಮುಖ ವ್ಯಕ್ತಿ ಯಾರು ಅಂತ ಕೇಳಿದ್ದಾನೆ ಸರ್. ಈ ಒಂದು 1919 ಕಾಯ್ದೆಗೆ ನಾವು ಏನಂತ ಹೇಳ್ತೀವಿ ಗೊತ್ತಾ, ಈ ಮಾಂಟೆಗೋ ಚೆಮ್ಸ್ಬರ್ಡ್ ಅಂತ ಹೇಳ್ತೀವಿ. ಮಾಂಟೆಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಒಂದನ್ನು ಹೇಳ್ತೀವಿ. ಯಾವುದನ್ನ ಹೇಳ್ತೀವಿ? 1909 ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 1919 ಕಾಯ್ದೆಯನ್ನ ಮಾಂಟೆಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ ಹೇಳ್ತೀವಿ ಸರ್. ಹಾಗಾದ್ರೆ ಈ ಒಂದು ಮಾಂಟೆಗೋ ಯಾರು ಆ್ಯಂಡ್ ದೆನ್ ಚೆಮ್ಸ್ಬರ್ಡ್ ಯಾರು? ಇದನ್ನ ಕೇಳ್ಬೋದಲ್ಲ ನಿಮಗೆ ಟಫ್ ಕ್ವಶನ್ ಆಗಿ. ಈ ಮಾಂಟೆಗೋ ಏನಿದಾನಲ್ವಾ, ಈ ಮಾಂಟೆಗೋ ಅನ್ನೋನು ನಮ್ಮ ಭಾರತದ ಕಾರ್ಯದರ್ಶಿ ಆಗಿರ್ತಾನೆ. ಆ್ಯಂಡ್ ದೆನ್ ಈ ಚೆಮ್ಸ್ಬರ್ಡ್ ಏನಿದಲ್ವಾ, ಇದನ್ನಲ್ವಾ ನಮ್ಮ ಭಾರತದ ವೈಸ್ರಾಯ್ ಆಗಿರ್ತಾನೆ. ಯಾವಾಗ? 1919ರಲ್ಲಿ. ಆ್ಯಂಡ್ ದೆನ್ ಸರ್ ಹಾಗಾದ್ರೆ ಈ ಮಿಂಟೋ ಮಾರ್ಲೆದಲ್ಲಿ ಯಾರು ಆಗ್ತಾರೆ? ಮಿಂಟೋದಲ್ಲಿ ಯಾರು? ಮಿಂಟೋನಾ ಅಥವಾ ಮಾರ್ಲೆನಾ? ಯಾರು ವೈಸ್ರಾಯ್? ಈ ಮಿಂಟೋ ಏನಿದಾನಲ್ವಾ, ಇವನು ವೈಸ್ರಾಯ್ ಆಗಿದ್ದ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಾರ್ಲೆನೋ ಇವನು ಏನಿದಾನಲ್ವ, ನಮ್ಮ ಭಾರತದ ಕಾರ್ಯದರ್ಶಿ ಆಗಿದ್ದ, ನಮ್ಮ ಭಾರತದ ಸೆಕ್ರೆಟರಿ ಆಗಿದ್ದ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಇದರಲ್ಲಿ ಮಿಂಟೋ ಮಾರ್ಲೆದಲ್ಲಿ ಯಾರು ನಿಮಗೆ ಕಾರ್ಯದರ್ಶಿ ಆಗಿದ್ರು? ಸೊ ಇದು ನೀವು ಈಸಿಯಾಗಿ ಹೇಳ್ತೀರಾ. ಬಟ್ 1919ರಲ್ಲಿ ಯಾರು ನಿಮಗೆ ನಮ್ಮ ಭಾರತದ ಕಾರ್ಯದರ್ಶಿ ಆಗಿದ್ರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ಮಾಂಟೆಗೋ ಅಂತ. ಸರ್ ಯಾರು? ಮಾಂಟೆಗೋ ಅಂತ ಹೇಳ್ತೀವಿ. ಚೆಮ್ಸ್ಬರ್ಡ್ ಯಾರು? ನಮ್ಮ ಭಾರತದ ಒಬ್ಬ ವೈಸ್ರಾಯ್ ಅಂತ ಹೇಳ್ತೀವಿ ಸರ್. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಕರ್ಜನ್ ಯಾವಾಗ? ಈ ಕರ್ಜನ್ ಅವಧಿ ಕೇಳ್ತಾನೆ ನಿಮಗೆ, ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಇವಾಗ ಅದನ್ನು ನೀವು ಹೇಳಬೇಕಾಗುತ್ತೆ 1899ರಿಂದ 1905ರವರೆಗೆ ಈತನ ಒಂದು ಕಾಲಾವಧಿ ಆಗಿತ್ತು ಅಂತ. ಯಾರ್ದು? ಲಾರ್ಡ್ ಕರ್ಜನ್ ಸರಿನಾ. ಸೊ ಹಾಗಾದ್ರೆ ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾವ ಬ್ರಿಟಿಷ್ ವ್ಯಕ್ತಿಯನ್ನ, ಯಾವ ಬ್ರಿಟಿಷ್ ಅಧಿಕಾರಿಯನ್ನ ಬ್ರಿಟಿಷರ ಔರಂಗಜೇಬ ಎಂದು ಕರೆಯುತ್ತಾರೆ ಅಂತ ಕೇಳ್ತಾನೆ ಸರ್. ಅವಾಗ ನೀವು ಹೇಳಬೇಕಾಗುತ್ತೆ ಇದೇ ಒಂದು ಲಾರ್ಡ್ ಕರ್ಜನ್ ಸರ್ನ. ಈ ಒಂದು ಲಾರ್ಡ್ ಕರ್ಜನ್ ಅನ್ನ ಈ ಬನಾರಸ್ ಅಧಿವೇಶನದಲ್ಲಿ, ಯಾವಾಗ 1906ರಲ್ಲಿ ನಡೆದಿರತಕ್ಕಂತಹ ಬನಾರಸ್ ಅಧಿವೇಶನ ಅಥವಾ ವಾರಣಾಸಿ ಅಧಿವೇಶನದಲ್ಲಿ ಈ ಗೋಪಾಲ ಕೃಷ್ಣ ಗೋಖಲೆ ಅವರು ಏನಿದಾರಲ್ವಾ, ಅವರು ಹೇಳ್ತಾರೆ ಏನಂತ, ಈ ಲಾರ್ಡ್ ಕರ್ಜನ್ ಜಸ್ಟ್ ಇವನು ಲಾರ್ಡ್ ಕರ್ಜನ್ ಅಲ್ಲ, ಇವನು ಬ್ರಿಟಿಷರ ಔರಂಗಜೇಬ, ಅಷ್ಟು ನೀಚ ಇದ್ದಾನೆ ಈ ಒಂದು ಕರ್ಜನ್ ಅಂತ ಹೇಳ್ತಾರೆ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಸಹ ರೈಸ್ ಆಯಿತು. ಏನು? 1906ರ INC ಅಧಿವೇಶನ ಎಲ್ಲಿ ನಡೆದಿತ್ತು ಅಂತ. ಎಲ್ಲಿ ನಡೆದಿತ್ತು ಇದು? ಸೊ ಇದು ವಾರಣಾಸಿಯಲ್ಲಿ ನಡೆದಿತ್ತು. ವಾರಣಾಸಿಯ ಈಗಿನ ಮೀನ್ಸ್ ಹಳೆ ಹೆಸರು ಏನಾಗಿತ್ತು ಅಂತ ಕೇಳಿದ್ರೆ ಬನಾರಸ್ ಅಂತ ಹೇಳ್ತೀವಿ. ಏನು? ಬನಾರಸ್. ಬನಾರಸಲ್ಲಿ ಏನು ಫೇಮಸ್ ಇದೆ? ಬನಾರಸ್ ಪಾನ್ ಫೇಮಸ್ ಇದೆಯಾ? ಹೌದು, ಅದು ಫೇಮಸ್ ಇದೆ. ಆ್ಯಂಡ್ ದೆನ್ ಬನಾರಸಲ್ಲಿ ಸ್ಯಾರಿಗಳು ಫೇಮಸ್ ಇದಾವೆ ಸರಿನಾ. ಬನಾರಸ್ ಸ್ಯಾರಿ ಅಂತ ಹೇಳ್ತಾರಲ್ವಾ, ಬನಾರಸ್ ಸ್ಯಾರಿಗಳು ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಬನಾರಸ್ ಸ್ಯಾರಿಗಳು ಫೇಮಸ್ ಇದಾವೆ. ಸೊ ಆ ಒಂದು ಬನಾರಸ್ನ ಪ್ರಸ್ತುತ ಹೆಸರು ಏನಾಗಿದೆ ಅಂತಂದ್ರೆ ವಾರಣಾಸಿ ಅನ್ನೋದಾಗಿದೆ ಸರಿನಾ. ಯಾವುದು? ವಾರಣಾಸಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಲಾರ್ಡ್ ಇರ್ವಿನ್ ಏನಿದಾನಲ್ವಾ, 1930ರ ಸಮಯದಲ್ಲಿ ಈತ ನಮ್ಮ ಭಾರತದ ವೈಸ್ರಾಯ್ ಆಗಿರ್ತಾನೆ. ಓಕೆ, ಅದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 3ನೇ ಭಾಗವು ಈ ಕೆಳಗಿನ ಯಾವುದರ ಬಗ್ಗೆ ಹೇಳಿದೆ ಅಂತ ಕೇಳಿದ್ದೇನೆ. ಸೊ ನಿಮಗೆ ಹೇಳಿದ್ದೆ ಭಾಗಗಳ ಮೇಲೆ, ಆರ್ಟಿಕಲ್ಗಳ ಮೇಲೆ, ಅಮೆಂಡ್ಮೆಂಟ್ಗಳ ಮೇಲೆ, ಆ್ಯಂಡ್ ದೆನ್ ಈ ಒಂದು ಶೆಡ್ಯೂಲ್ಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಅಂತ. ಮೀನ್ಸ್ ಅನುಸೂಚಿಗಳು, ವಿಧಿಗಳು, ಮತ್ತು ಭಾಗಗಳು, ಇನ್ನೊಂದೇನಂತ ಹೇಳ್ತೀವಿ, ತಿದ್ದುಪಡಿಗಳು ಸರಿನಾ. ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ನೀವು ಸಪ್ರೇಟಾಗಿ ಪ್ರತಿಯೊಂದ್ರ ಮೇಲೂ ಸಹ ಸಪ್ರೇಟಾಗಿ ಕ್ಲಾಸ್ ಮಾಡ್ತೇನೆ. ಓಕೆ, ಸೊ ಅಲ್ಲಿವರೆಗೂ ಇದನ್ನು ನೋಡ್ಕೊಳ್ಳಿ. ಏನು? 3ನೇ ಭಾಗ ಎದ್ರ ಬಗ್ಗೆ ಹೇಳುತ್ತೆ? ಮೂಲಭೂತ ಹಕ್ಕುಗಳು ಸರಿನಾ. ಎರಡು ಸಹ ಬರುತ್ತೆ ನೋಡಿ, ಮೂಲಭೂತ ಹಕ್ಕುಗಳು 3ನೇ ಭಾಗ ಅಂತ. ಹಾಗಾದರೆ ಪೌರತ್ವ ಯಾವ ಒಂದು ಭಾಗದಲ್ಲಿ ಹೇಳಲ್ಪಟ್ಟಿದೆ? 2ನೇ ಭಾಗದಲ್ಲಿ ಪೌರತ್ವ ಹೇಳಲ್ಪಟ್ಟಿದೆ. ಮೂಲಭೂತ ಕರ್ತವ್ಯಗಳು 4A ಭಾಗದಲ್ಲಿ ಹೇಳಲ್ಪಟ್ಟಿವೆ ಸರ್. 4A ಭಾಗದಲ್ಲಿ ಏನಿದಾವೆ ಅಂತ ಕೇಳಿದ್ರೆ ಮೂಲಭೂತ ಕರ್ತವ್ಯಗಳಿದ್ದಾವೆ. ಸೊ ಟೋಟಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ? 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಯಾವಾಗ ಇದನ್ನು ಆ್ಯಡ್ ಮಾಡಿದ್ರು ಅಂತ ಕೇಳ್ತಾನೆ, ಅವಾಗಲೂ ಹೇಳಬೇಕಾಗುತ್ತೆ 1976ರಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡ್ತಾರೆ ನಮ್ಮ ಭಾರತ ಸಂವಿಧಾನಕ್ಕೆ ಅಂತ. ಹಾಗಾದರೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೀವಿ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ರಷ್ಯಾ ದೇಶದಿಂದ ಇದನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಅವಾಗಲೂ ಹೇಳಬೇಕಾಗುತ್ತೆ ಐರ್ಲೆಂಡ್ ದೇಶದಿಂದ ಇದನ್ನು ಎರವಲು ಪಡ್ಕೊಂಡಿದ್ದೀವಿ. ಯಾವುದು? ರಾಜನೀತಿ ನಿರ್ದೇಶಕ ತತ್ವಗಳು. ಸೊ ಹಾಗಾದರೆ ರಾಜನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ? 4ನೇ ಭಾಗದಲ್ಲಿ ಕಂಡುಬರುತ್ತೆ ಸರ್. ಇವಾಗಲೇ ಸರ್ ಹೇಳಿದ್ರಲ್ಲ ಮೂಲಭೂತ ಕರ್ತವ್ಯಗಳು 4ನೇ ಭಾಗದಲ್ಲಿ ಅಂತ. ನಾನು 4A ಭಾಗ ಅಂತ ಹೇಳಿದ್ದೀನಿ. 4ನೇ ಭಾಗನೇ ಬೇರೆ ಆ್ಯಂಡ್
ಆ್ಯಂಡ್ ದೆನ್ 4A ಭಾಗನೇ ಬೇರೆ. ಯಾಕೆ ಇದನ್ನು ನಾನೇ ಕ್ವಶನ್ ರೈಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಹುಡುಗರು ಹೊಸ ಹುಡುಗರು ಇರ್ತೀರಾ. ಓಕೆ, ಸೊ ಆದ ಕಾರಣದಿಂದ ಮೀನ್ಸ್ ಎಲ್ಲರನ್ನೂ ಸಹ ತೊಗೊಂಡು ಹೋಗಬೇಕಾಗಿರುತ್ತಲ್ವ. ಸೊ ಅವರಿಗೂ ಸಹ ಫಸ್ಟ್ ಅಟೆಂಪ್ಟಲ್ಲಿ ಆದರೆ ಏನು ಪ್ರಾಬ್ಲಮ್ ಇದೆ, ಖುಷಿ ಅಲ್ವಾ. ಸೊ ಅದಕ್ಕೆ ತೊಗೊಂಡು ಹೋಗ್ತಾ ಇರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ನಾನೇ ಕ್ವಶನ್ ರೈಸ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ನಿಮ್ಮ ಕ್ವಶನ್ಗಳು ಏನಾದರೂ ಇತ್ತಾ ನೀವು ಕಮೆಂಟಲ್ಲಿ ಹಾಕಿ. ಬಟ್ ನಾನು ಸಹ ಸಮ್ ಕ್ವಶನ್ಗಳನ್ನು ನಾನೇ ರೈಸ್ ಮಾಡ್ಕೊಂಡು ನಿಮಗೆ ನೀವು ಕೇಳಿದಿರಿ ಅಂತ ನಾನು ಹೇಳ್ತಿರ್ತೀನಿ. ಓಕೆ, ಸೊ ಅದನ್ನು ನಿಮ್ಮದೇ ಕ್ವಶನ್ ಅಂತ ಹೇಳ್ಕೊಂಡು ನೀವು ಜಸ್ಟಿಫೈ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಜನರೇಟರ್ಗಳ ಹಿಂದಿನ ಮೂಲ ತತ್ವವಾದ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಮೈಕಲ್ ಫ್ಯಾರಡೆ ಅವರು ಯಾವ ವರ್ಷದಲ್ಲಿ ಕಂಡುಹಿಡಿದರು ಅಂತ ಕೇಳಿದ್ದಾನೆ. ಸರ್, ಯಾವ ವರ್ಷದಲ್ಲಿ ಕಂಡುಹಿಡಿದ್ರು ಇದನ್ನು? ಸೊ ಇದನ್ನು ಕಂಡುಹಿಡಿದಿದ್ದು ಯಾವಾಗ ಅಂತಂದರೆ 1831 ಅಂತ ಹೇಳ್ತೀವಿ. ಯಾವಾಗ? 1831 ಈ ಟ್ರಾನ್ಸ್ಫಾರ್ಮರ್ ಮತ್ತು ಜನರೇಟರ್ಗಳ ಹಿಂದಿನ ಒಂದು ಮೂಲ ತತ್ವ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ವಿದ್ಯುತ್ ಕಾಂತೀಯ ಪ್ರೇರಣೆ ಏನಿದೆ ಅಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಏನೋ ಒಂದು ಪ್ರೇರಣೆ ಇದೆ ಅಲ್ವಾ, ಅದನ್ನು ಕಂಡುಹಿಡಿತಾರೆ ಯಾರು? ಮೈಕಲ್ ಫ್ಯಾರಡೆನವರು. ಯಾವಾಗ? 1831 ಸರಿನಾ. ಸೊ ಇದು ಟಫ್ ಕ್ವಶನ್ ಇದೆ, ಬಟ್ ಇದನ್ನು ಜಸ್ಟ್ ನೆನಪಿಟ್ಕೊಳ್ಳಿ, ರಟ್ಟ ಹೊಡಿರಿ ಅದಕ್ಕೆ. ಓಕೆ, ಮೀನ್ಸ್ ಮೀನ್ ಅಂತ ಹೇಳ್ತೀವಿ, ಬೈ ಹ್ಯಾಟ್ ಅಂತ ಹೇಳ್ತೀವಿ ಸರಿನಾ. ಸೊ ಇದನ್ನು ಮಾಡಿ ನಿಮಗೆ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವರ್ಷದಲ್ಲಿ 1080 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಭೂಮಿಯ ಮೇಲಿನ ಅತ್ಯಂತ ತೇವಭರಿತ 2 ಸ್ಥಳಗಳು ಯಾವುದು? ಭೂಮಿ ಮೇಲೆ ಯಾವುದಾದ್ರೂ ಅತಿ ಹೆಚ್ಚು ತೇವಭರಿತ ಆಗಿರ್ತಕ್ಕಂಥ ಸ್ಥಳಗಳು ಯಾರು ಇದಾವೆ ಅಂತಂದರೆ, ಒಂದು ಚಿರಾಪುಂಜಿ, ಇನ್ನೊಂದು ಯಾವುದು ಅಂದರೆ ಮೌಸಿನ್ ರಾಮ್ ಅಂತ ಹೇಳ್ತೀವಿ ಸರಿನಾ. ಸೊ ರಾಜ್ಯ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮೇಘಾಲಯ ರಾಜ್ಯ ಅಂತ ಸರಿನಾ. ಯಾವುದು? ಮೇಘಾಲಯ ರಾಜ್ಯ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಬೆಟ್ಟಗಳು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಖಾಸಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳೇನಿದಾವಲ್ಲ ಅತಿ ತೇವವಾಗಿರ್ತಕ್ಕಂತಹ ಬೆಟ್ಟಗಳಾಗಿದ್ದಾವೆ ಅಂತ ಹೇಳಬೇಕಾಗುತ್ತೆ ಸರಿನಾ. ಯಾವುದು? ಖಾಸಿ, ಗಾರೋ ಮತ್ತು ಜೈಂತಿಯಾ ಅಂತ ಹೇಳ್ತೀವಿ, ನೆನಪಿಟ್ಕೊಳ್ಳಿ. ಕೇಳ್ಬೋದು. ಆಗುಂಬೆ ಎಲ್ಲಿ ಕಂಡು ಬರುತ್ತೆ? ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಸ್ಥಳ ಆಗುಂಬೆ ಅಂತ ಹೇಳ್ತೀವಿ. ಬಟ್ ರೀಸೆಂಟಾಗಿ ಚೇಂಜ್ ಆಗಿದೆ, ಹುಲಿಕಲ್ ಅಂತ ಹೇಳ್ತಾ ಇದೀವಿ ಇವಾಗ. ಯಾವುದು? ಹುಲಿಕಲ್. ಯಾವುದು? ಹುಲಿಕಲ್. ಆ್ಯಂಡ್ ದೆನ್ ಈ ಕಾಳಿಂಗ ಸರ್ಪಗಳ ಒಂದು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತೀನಿ. ಅವಾಗ ನಾವು ಹೇಳಬೇಕಾಗುತ್ತೆ ಆಗುಂಬೆ ಅಂತ. ಎಲ್ಲಿ? ಆಗುಂಬೆದಲ್ಲಿ ಈ ಒಂದು ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರ ಕಂಡು ಬರ್ತಾ ಇದೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ ಸರ್ನಾ. ಸೊ ಭಾರತದಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಸಹ ಎಲ್ಲಿ ನಡೆಯಲಿದೆ? ಜಪಾನಲ್ಲಿ. ಎಲ್ಲಿ? ಜಪಾನಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಜಪಾನಲ್ಲಿ ನಡೆಯಲಿದೆ. ಸೊ ಹೋದ ವರ್ಷ ಎಲ್ಲಿ ನಡೆದಿತ್ತು? ಮೀನ್ಸ್ ಇದಕ್ಕಿಂತ ಹಳೆಯ ಒಂದು ಸೆಷನ್ ಎಲ್ಲಿ ನಡೆದಿತ್ತು? ಒಂದು ಸೀಸನ್. ಸೊ ಅದು ಹೇಳ್ತೀವಿ ನಾವು ಚೀನಾದಲ್ಲಿ ನಡೆದಿತ್ತು ಅಂತ. ಯಾವುದು? ಈ ಒಂದು 2022 ಏಷ್ಯನ್ ಗೇಮ್ಸ್ ಯಾವ ಒಂದು ದೇಶ ಆಯೋಜಿಸಿತ್ತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಚೀನಾ ಅಂತ. 2026 ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಜಪಾನ್ ಅಂತ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ 2030 ಕಾಮನ್ವೆಲ್ತ್ ಗೇಮ್ ಇದೆ ಅಲ್ವಾ, ನಮ್ಮ ಭಾರತದಲ್ಲಿ ಆಯೋಜನೆ ಆಗ್ತಾ ಇದ್ದಾವೆ ಸರಿನಾ. ಸೊ ನಮ್ಮ ಭಾರತದ ಈ ಅಹಮದಾಬಾದ್ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರಶ್ನೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಯುರೋಪ್, ಉತ್ತರ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಾಡಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಗಾಯಕಿ ಯಾರು ಅಂತ ಕೇಳಿದ್ದಾರೆ ಸರಿನಾ. ಯಾರು ಅಂದರೆ ಈ MS ಸುಬ್ಬಲಕ್ಷ್ಮಿ ಅವರು ಅಂತ ಹೇಳ್ತೀವಿ. ಯಾರು? MS ಸುಬ್ಬಲಕ್ಷ್ಮಿ ಅವರು ಏನಿದಾರಲ್ವಾ, ಈ ವಿಶ್ವಸಂಸ್ಥೆಯಲ್ಲಿ 1966 ನೋಡ್ರಿ. ಯಾವಾಗ? 1966 ವಿಶ್ವಸಂಸ್ಥೆಯಲ್ಲಿ ಇವರು ಹಾಡು ಹಾಡ್ತಾರೆ ಸರಿನಾ. ಸೊ ಮೀನ್ಸ್ ಆವಾಗ ನಮ್ಮ ಭಾರತದಿಂದ ಹಾಡನ್ನು ಹಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ MS ಸುಬ್ಬಲಕ್ಷ್ಮಿ ಅವರು ಅಂತ ಹೇಳ್ತೀವಿ ಸರಿನಾ. ಸೊ ಈ ರೀಸೆಂಟಾಗಿ ಇವರ ಒಂದು ಜನ್ಮದಿನಾಚರಣೆ ಸಹ ನಾವು ಆಚರಣೆ ಮಾಡ್ತೀವಿ, ಮೀನ್ಸ್ ಜಯಂತಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕ ಒಂದು ಪ್ರಗತಿ ಪರಾಮರ್ಶೆ 2023 ವರದಿಯ ಪ್ರಕಾರ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಶೇಕಡಾ ಬಹು ಆಯಾಮದ ಬಡತನ ಜನರಿದ್ದಾರೆ ಅಂತ ಕೇಳಿದ್ದೇನೆ ಸರಿನಾ. ಸೊ ಅತಿ ಶ್ರೀಮಂತರಿರೋರಲ್ಲಿ ಈ ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚು ಶ್ರೀಮಂತರಿದ್ದಾರೆ. ಅತಿ ಬಡವರಿರೋರಲ್ಲಿ ಅಂತ ಕೇಳಿದ್ರೆ ಈ ಒಂದು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ಈ ದೀವ್ ದಮನ್ ಅಂತ ಹೇಳ್ತೀವಿ. ಯಾವುದು? ದಾದ್ರಾ ನಗರ ಹವೇಲಿ ಮತ್ತು ದೀವ್ ದಮನ್ನಲ್ಲಿ ಅತಿ ಬಡವರು ಇದ್ದಾರೆ. ಹಾಗೆ ಅತಿ ಶ್ರೀಮಂತರಿದ್ದಾರೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚು ಶ್ರೀಮಂತರಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2000 ಓಕೆ, ಇದು ಕರೆಂಟ್ ಅಫೇರ್ಸ್ ಅವಾಗಿಂದ ಕೇಳಿದಾನೆ. ಸೊ ಇದನ್ನು ಸ್ಕಿಪ್ ಮಾಡ್ತೀನಿ. ಓಕೆ, ಸೊ ಇದು ಯೂಸ್ ಇಲ್ಲ, ಯಾಕಂದರೆ 22, 23 ಅಂತಂದರೆ ಇದು ನಿಮಗೆ ಕೇಳಲ್ಲ, ಆಲ್ಮೋಸ್ಟ್ ಕೇಳಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಶಾಸ್ತ್ರೀಯ ನೃತ್ಯಗಳಾದ ಭರತನಾಟ್ಯ, ಕುಚಿಪುಡಿ, ಕಥಕ್, ಮೋಹಿನಿಯಾಟ್ಟಂ, ಒಡಿಸಿ, ಕಥಕ್ಕಳಿ ನೃತ್ಯಗಳ ಪ್ರದರ್ಶನಗಳನ್ನು ಒಳಗೊಂಡಿರುವ ವಾರ್ಷಿಕ ಮಾಮಲ್ಲಾಪುರಂ ನೃತ್ಯೋತ್ಸವ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ? ಮಾಮಲ್ಲಾಪುರಂ ಅನ್ನುವ ಹೆಸರೇ ನೀವು ಹೇಳ್ಬೋದು, ಮಲ್ಲಾಪುರಂ. ಓಕೆ, ಯಾವುದು? ಮಾಮಲ್ಲಾಪುರಂ ಎಲ್ಲಿ ಕಂಡುಬರುತ್ತೆ ಅಂದರೆ ತಮಿಳುನಾಡಲ್ಲಿ ಕಂಡುಬರುತ್ತೆ ಸರಿನಾ. ಎಲ್ಲಿ? ಈ ಒಂದು ತಮಿಳುನಾಡಲ್ಲಿ ಯಾವ ಒಂದು ನೃತ್ಯೋತ್ಸವನ ಆಯೋಜನೆ ಮಾಡ್ತದೆ ಅಂತ ಕೇಳಿದ್ರೆ ಈ ಒಂದು ಮಾಮಲ್ಲಾಪುರಂ ನೃತ್ಯೋತ್ಸವನ ಆಯೋಜನೆ ಮಾಡ್ತಾರೆ. ಸೊ ಇದರಲ್ಲಿ ಟೋಟಲಿ ಈ 8 ಶಾಸ್ತ್ರೀಯ ನೃತ್ಯಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರಂತೆ ಸರಿನಾ. ಯಾವ್ದು? ಕುಚಿಪುಡಿ, ಭರತನಾಟ್ಯ, ಕಥಕ್, ಮೋಹಿನಿಯಾಟ್ಟಂ, ಒಡಿಸಿ, ಕಥಕಳಿ. ಸೊ ಎಲ್ಲಾ ನೃತ್ಯಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಎಲ್ಲಿ? ಈ ಒಂದು ಮಾಮಲ್ಲಾಪುರಂ ನೃತ್ಯೋತ್ಸವದಲ್ಲಿ. ಎಲ್ಲಿ ಇದನ್ನ ಆಯೋಜನೆ ಮಾಡ್ತಾರೆ? ಈ ಒಂದು ತಮಿಳುನಾಡಲ್ಲಿ ಇದನ್ನ ಆಯೋಜನೆ ಮಾಡ್ತಾರೆ. ಓಕೆ, ಆ್ಯಂಡ್ ದೆನ್ ಈ
ಕುಚಿಪುಡಿ ಏನಿದೆಯಲ್ವ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಕಥಕ್ ಅನ್ನೋದು ಯು ಪಿ ಎಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಮೋಹಿನಿ ಅಟ್ಟಮ್ ಆಗಿರಲಿ ಆ್ಯಂಡ್ ದೆನ್ ಈ ಕಥಕಳಿ ಆಗಿರಲಿ ಎರಡೂ ಕಂಡುಬರೋದು ಇಲ್ಲಿ ಅಂದರೆ ನಿಮಗೆ ಕೇರಳದಲ್ಲಿ. ಆ್ಯಂಡ್ ದೆನ್ ಈ ಒಡಿಸಿ ಕಂಡುಬರೋದು ಒಡಿಸಾದಲ್ಲಿ. ಆ್ಯಂಡ್ ದೆನ್ ಈ ಒಂದು ಮಣಿಪುರಿ ಕಂಡುಬರುತ್ತೆ ಮಣಿಪುರದಲ್ಲಿ. ಆ್ಯಂಡ್ ದೆನ್ ಸಾತ್ರಿಯಾ ಕಂಡುಬರುತ್ತೆ ಅದು ನಿಮಗೆ ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಬ್ಬಿಣ ಯುಗದ ಅತ್ಯಂತ ವ್ಯಾಪಕವಾದ ಕುಂಬಾರಿಕೆ ಎಂದು ಪರಿಗಣಿಸಬಹುದಾದ NBPW ಎಂದರೆ ಏನು ಅಂತ ಕೇಳಿದ್ದೇನೆ. ಸರಿನಾ? NBPW ಅಂದರೆ ನಿಮಗೆ ಫುಲ್ ಫಾರ್ಮ್ ಗೊತ್ತಿರಬೇಕಷ್ಟೇ. ಏನು? ಈ ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಅಂತ ಹೇಳ್ತೀವಿ. ಏನು? ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಸ್ಟ್ಯಾಟಿಕಲ್ಲೇ ನೆನ್ಪಿಟ್ಕೊಳ್ಳಿ. ಓಕೆ, ಫುಲ್ ಫಾರ್ಮಲ್ಲಿ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಏನು NBPW ಅಂದರೆ ಏನು ಅಂತ? ಏನಂತಂದರೆ ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಇದಕ್ಕೆ ಬೇರೆ ಟ್ರಿಕ್ಗಳು ಯಾವುದೂ ಸಹ ಇಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1990ರಲ್ಲಿ ಬೀಜಿಂಗ್ನಲ್ಲಿ ನಡೆದ 11ನೇ ಏಷ್ಯನ್ ಕ್ರೀಡಾಕೂಟದ ಭಾಗವಾಗಿ ಈ ಕೆಳಗಿನ ಯಾವ ಕ್ರೀಡೆಯನ್ನು ಸೇರಿಸಲಾಯಿತು ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಕ್ರೀಡೆಯನ್ನು ಸೇರಿಸಲಾಗಿದೆ ಅಂತ ಕೇಳಿದ್ರೆ ಕಬಡ್ಡಿಯನ್ನು ಸೇರಿಸಲಾಗಿದೆ. ಸೊ ಹಾಗಾದರೆ 1990ರಲ್ಲಿ ಯಾವ ಒಂದು ಕ್ರೀಡಾಕೂಟ ಬೀಜಿಂಗ್ನಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಏಷ್ಯನ್ ಕ್ರೀಡಾಕೂಟ ಈ ಒಂದು ಬೀಜಿಂಗಲ್ಲಿ ನಡೆದಿತ್ತು ಅಂತ. ಯಾವುದು? ಈ ಒಂದು ಏಷ್ಯನ್ ಕ್ರೀಡಾಕೂಟ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸ್ಕ್ವಾಶ್ ರೀಸೆಂಟಾಗಿ ಈ ಒಂದು ಸ್ಕ್ವಾಶ್ ವಿಶ್ವ ಚಾಂಪಿಯನ್ಶಿಪ್ ಯಾವ ದೇಶ ಆಯೋಜಿಸಿತ್ತು ಅಂತ ಕೇಳ್ತೇನೆ. ಅವಾಗ ಹೇಳಬೇಕಾಗುತ್ತೆ ನಮ್ಮ ಭಾರತ ಅಂತ. ಭಾರತದಲ್ಲಿ ಯಾವ ಸ್ಟೇಟ್ ಅಂತ ನಿಮಗೆ ಎಕ್ಸಾಕ್ಟಾಗಿ ಕೇಳ್ತೇನೆ. SSC GDಯಲ್ಲಿ ಆಗಿರಲಿ ಆ್ಯಂಡ್ ದೆನ್ MTS ಅಲ್ಲಿ ಯಾವಾಗ ಹೇಳಬೇಕಾಗುತ್ತೆ ಚೆನ್ನೈಯಲ್ಲಿ ಇದು ಆಯೋಜನೆ ಆಗಿತ್ತು ಅಂತ. ಸೊ ಹಾಗಾದರೆ ಯಾವ ದೇಶ ಇದನ್ನು ಚಿನ್ನದ ಪದಕವನ್ನು ಪಡೆದಿದೆ, ಇದರಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತೇನೆ. ಅವಾಗ ಹೇಳಬೇಕಾಗುತ್ತೆ ಭಾರತವೇ ಇದರಲ್ಲಿ ಗೆದ್ದಿದೆ ಅಂತ. ಯಾವುದು? ಈ ಒಂದು ಸ್ಕ್ವಾಶ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತ ಈ ಒಂದು ವರ್ಷ ಏನಿದೆ ಅಲ್ಲ ಮೊಟ್ಟ ಮೊದಲ ಬಾರಿಗೆ ಗೆದ್ದಿದೆ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಲ್ಲ, ಇದನ್ನು 3ನೇ ಬಾರಿಗೆ ಆಯೋಜನೆ ಮಾಡ್ತಾ ಇದೀವಿ ನಾವು. ಯಾವುದು? ಸ್ಕ್ವಾಶ್ನ. ಬಟ್ ಗೆದ್ದಿರೋದು ಮೊದಲ ಬಾರಿಗೆ. ಯಾವುದು? ಸ್ಕ್ವಾಶ್ ವಿಶ್ವ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2022ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂದು ಮಹಾತ್ಮ ಗಾಂಧಿಯವರ ಎಷ್ಟನೇ ಜಯಂತಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದೇನೆ. ಸರ್, ಈ ಒಂದು ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ಏನಿದೆ ಅಲ್ವಾ, ಈ ಒಂದು 150ನೇ ಜಯಂತಿ 2019ರಲ್ಲಿ ನಾವು ಆಯೋಜನೆ ಮಾಡಿದ್ವಿ, ಮೀನ್ಸ್ ಆಚರಿಸಿದ್ವಿ. ಸೊ 2019 ಕೂಡಿಸ್ತಾ ಬನ್ನಿ. ಸೊ ಎಷ್ಟನೇದಾಗುತ್ತೆ? 153ನೇದಾಗುತ್ತೆ ಸರ್ನ. 2020, 21, 22 ಮೀನ್ಸ್ 153ನೇ ಇತ್ತಲ್ವಾ, 153ನೇ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡಿದ್ವಿ ಸರ್ನ. ಸೊ ಇದು ನೀವು ಈ ವರ್ಷದ ನೆನಪಿಟ್ಕೊಳ್ಬೇಡಿ, ನೆನ್ಪುಳಿಯಲ್ಲ. ಜಸ್ಟ್ ನೀವು 150ನೇದು ನೆನಪಿಟ್ಕೊಳ್ಳಿ. ಯಾವಾಗ ಆಗುತ್ತೆ? 2019 ಅಂತ ಹೇಳ್ತೀವಿ. ಇಲ್ಲಾಂದರೆ ಅದನ್ನು ಬಿಡ್ರಿ, ಅವ್ರು ಹುಟ್ಟಿದ ವರ್ಷ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾವಾಗ? 1869 ಅಂತ ಹೇಳ್ತೀವಿ. 1869 2022ರಲ್ಲಿ 1869 ಕಳೀರಿ, ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? 153 ಬರೋದಲ್ವಾ. ಸೊ 153 ಟಿಕ್ ಹಾಕಿ ಅಷ್ಟೇ. ಅಂದರೆ ನೆಕ್ಸ್ಟ್ 2024ರ ಆಗಸ್ಟ್ ತಿಂಗಳಲ್ಲಿ ಈ ಕೆಳಗಿನ ಯಾರು ಸುಪ್ರೀಂ ಕೋರ್ಟ್ಗೆ ವಿದಾಯ ಹೇಳಿ ತೆಲಂಗಾಣ ರಾಜ್ಯದ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾದರು ಮತ್ತು ಭಾರತದ ಸುಪ್ರೀಂ ಕೋರ್ಟ್ಗೆ ಬಡ್ತಿ ಪಡೆದ 9ನೇ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದರು ಅಂತ ಕೇಳ್ತೇನೆ. ಸರ್, ಯಾರು ಅಂತಂದ್ರೆ ಹಿಮಾ ಕೊಹ್ಲಿ ಅಂತ ಹೇಳ್ತೀವಿ. ಯಾರು? ಹಿಮಾ ಕೊಹ್ಲಿ ಅವರು ಏನಿದಾರಲ್ವಾ. ಸೊ ಈ ಒಂದು ತೆಲಂಗಾಣ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಇವರು. ಯಾರು? ಹಿಮಾ ಕೊಹ್ಲಿ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಸಿರು ಆರ್ಥಿಕತೆಯು ಯಾವ ವಲಯಕ್ಕೆ ಸೇರಿದೆ ಅಂತ ಕೇಳಿದ್ದೇನೆ. ಸರ್, ಈ ಒಂದು ಹಸಿರು ಆರ್ಥಿಕತೆಯು ಯಾವ ವಲಯಕ್ಕೆ ಸೇರಿದೆ ಅಂದರೆ ಕೃಷಿ ವಲಯಕ್ಕೆ ಸೇರಿದೆ. ಸೊ ಈ ಹಸಿರು ಕ್ರಾಂತಿ ಅಂತಂದರೆ ನಿಮಗೆ 2-2 ಫಾರ್ಮುಲಾ ಹೇಳ್ತಿದ್ದೀನಿ ನಿಮಗೆ. ಯಾವುದು 2-2 ಫಾರ್ಮುಲಾ? 2 ವ್ಯಕ್ತಿಗಳು, 2 ರಾಜ್ಯಗಳು, 2 ಬೆಳೆಗಳು ಅಂತ. 2 ವ್ಯಕ್ತಿಗಳು ಯಾರು ನಿಮಗೆ? ಈ MS ಸ್ವಾಮಿನಾಥನ್ ಅವರು ಹಾಗೆ ಸುಬ್ರಹ್ಮಣ್ಯನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2 ರಾಜ್ಯಗಳು ಯಾವುದು? ಒಂದು ಪಂಜಾಬ್ ಅಂತ ಹೇಳ್ತೀವಿ, ಆ್ಯಂಡ್ ಇನ್ನೊಂದು ಹರಿಯಾಣ ಅಂತ ಹೇಳ್ತೀವಿ. ಹಾಗೆ 2 ಬೆಳೆಗಳು ಯಾವುದು ಅಂತ ಹೇಳಿದ್ರೆ ಒಂದು ಗೋಧಿ ಅಂತ ಹೇಳ್ತೀವಿ, ಇನ್ನೊಂದು ಯಾವುದು ಅಂದರೆ ಭತ್ತ ಅಂತ ಹೇಳ್ತೀವಿ. ಸರ್, ನೆನ್ಪಿಟ್ಕೊಳ್ಳಿ, 2-2 ಫಾರ್ಮಲ್ ಮೇಲೆ ಫಿಕ್ಸ್ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ನೀವು ಟಿಕ್ ಹಾಕ್ತೀರಾ, ಅವಾಗ ನೀವು ಹೇಳ್ತೀರಾ ಸರ್ ನೀವು ಹೇಳಿದ್ದು ಬಂದಿತ್ತು ಕ್ವಶನ್ ಅಂತ. ಸರ್ನಾ, ಸೊ ಇದು ಫಿಕ್ಸ್ ಕ್ವಶನ್ ನೋಡಿ. ನೀವು ಹೊಸದಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಇದು ಫಿಕ್ಸ್ ಕ್ವಶನ್ ನೆನ್ಪಿಟ್ಕೊಳ್ಳಿ. ಈ 2-2 ಫಾರ್ಮುಲಾ ಏನು ಹೇಳಿದೆ ಅಲ್ವಾ ನಿಮಗೆ, MS ಸ್ವಾಮಿನಾಥನ್ ಆಗಿರಲಿ, ಸುಬ್ರಹ್ಮಣ್ಯ ಆಗಿರಲಿ, ಪಂಜಾಬ್ ಆಗಿರಲಿ, ಹರಿಯಾಣ ಆಗಿರಲಿ, ಗೋಧಿ ಆಗಿರಲಿ, ಭತ್ತ ಆಗಿರಲಿ, ಆ್ಯಂಡ್ ದೆನ್ 1966 ಇಸ್ವಿ ಆಗಿರಲಿ. ಈ ಇದರಲ್ಲಿ ನಿಮಗೆ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾನೆ. ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಹಸಿರು ಕ್ರಾಂತಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿದೆ ಅಷ್ಟೇ. ಸೊ ನಮ್ಮ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನ ಕರಿತೀವಿ? MS ಸ್ವಾಮಿನಾಥನ್ ಅವರು ಕರಿತೀವಿ. ಹಾಗೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗ್ ಅಂತ ಹೇಳ್ತೀವಿ. ಸರ್, ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ SSC GD 2025 ಫೆಬ್ರವರಿ 1st ಶಿಫ್ಟಲ್ಲಿ ಕೇಳಿರ್ತಕ್ಕಂಥ SSC GDಯ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ಕ್ಲಾಸನ್ನು ಕೇಳಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಇಲ್ಲಿವರೆಗೂ ಕ್ಲಾಸನ್ನು ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಏನು ಸುಧಾರಿಸ್ಕೊಳ್ಬೇಕು, ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು, ಆ್ಯಂಡ್ ದೆನ್ ಇದು PPTನೇ ಬೇಕಾ ನಿಮಗೆ, ಇಲ್ಲಾಂತಂದರೆ ಇದರಲ್ಲೇ ನಾನು ಹೇಳ್ಬೋದಾ, ಸೊ ಏನಂತ ನಿಮಗೆ ಮೀನ್ಸ್ ನೀವು ಕಾಮೆಂಟಲ್ಲಿ ಹೇಳಿ ಸರ್ನಾ. ಸೊ ನಿಮ್ಮ ಎಲ್ಲ ಕಾಮೆಂಟ್ಗಳು, ನಿಮ್ಮ ಎಲ್ಲ ಫೀಡ್ಬ್ಯಾಕ್ಗಳು ಸಹ ಸ್ವೀಕಾರ ಅರ್ಹ ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ, ಸೊ ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಈ ಕ್ಲಾಸ್ಗಳು ಯೂಸ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ. ಓಕೆ, ಸೊ ನಿಮಗೆ ಒಂದು ಓಪನ್ ಚಾಲೆಂಜ್ ಹೇಳ. ಏನು ಚಾಲೆಂಜ್? ಓಕೆ, ಯಾವ ಚಾಲೆಂಜ್ ಸರ್? ನೀವು ಪೂರ್ಣ ಮಾಡಿದ್ರೆ ಕೆಲವೊಂದು ಮತ್ತೆ ಬಿಡ್ತೀರಾ ಸರ್, ಸಮ್ ಕ್ಲಾಸ್ಗಳನ್ನ ಮತ್ತೆ ನೀವು ಕಂಟಿನ್ಯೂ ಮಾಡಲ್ಲ. ಓಕೆ, ಈ GD ಏನಿದೆ ಅಲ್ವಾ, GDನ ಫಿಕ್ಸ್ ಈ ವರ್ಷ ಕಂಟಿನ್ಯೂ ಮೀನ್ಸ್ ಫುಲ್ ಡೆಡ್ ಎಂಡ್ವರೆಗೂ ಮಾಡ್ತೇನೆ. ಓಕೆ, ಇದು ಮೀನ್ಸ್ ಇದೊಂದು ನನ್ನ ಒಂದು ಪ್ರಾಮಿಸ್. ಇದು ಫಸ್ಟ್ ನಿಮಗೆ ಇದೊಂದು ಪ್ರಾಮಿಸ್. ಆ್ಯಂಡ್ ಇನ್ನೊಂದು ಪ್ರಾಮಿಸ್ ನಿಮ್ಗೆ ಏನು ಹೇಳ, ಆಲ್ಮೋಸ್ಟ್ ನಿಮಗೆ ಎಲ್ಲ ಶಿಫ್ಟಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಸಹ ನಿಮಗೆ ಈ ಒಂದು 3 ತಿಂಗಳಲ್ಲಿ ನಿಮಗೆ ಕವರ್ ಮಾಡಿಕೊಡ್ತೇನೆ. ಓಕೆ, ಇದು ನನ್ನ ಮಾತು.
ನಿಜವಾಗ್ಲೂ ಹೇಳ್ತಿದ್ದೀನಿ, ಈ SSGD ಏನಿದೆ ಅಲ್ವಾ, ಇದರಲ್ಲಿ ಸಾಕಷ್ಟು ಆಳ, ಅಗಲ ಮತ್ತು ಉದ್ದ ಏನಿದೆ ಅಲ್ವಾ ಎಲ್ಲವೂ ಸಹ ನೋಡಿದ್ದೀನಿ. ಸ್ಪೆಷಲಿ ಈ ಒಂದು GK ಮತ್ತು ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ SSC, ಅದು SSC GDಯಲ್ಲಿ. ಓಕೆ, ಮತ್ತು ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಂತಲ್ಲ, ಮ್ಯಾಥ್ಸ್ ಮತ್ತು ಈ ಒಂದು ರೀಸನಿಂಗ್ ಏನಿದೆ ಅಲ್ವಾ, ಅದು ಇದಕ್ಕಿಂತ ಡಮ್ಮಿ ಇದ್ದಾವೆ. ಓಕೆ, ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿದೆ ಅಲ್ವಾ, ಈಸಿಯಾಗಿ ನೀವು ಮಾಡ್ಬೋದು ರೀ. 40 ಕ್ವಶನ್ಗಳಿಗೆ ಮಿನಿಮಮ್ ಏನಿಲ್ಲಂದ್ರೂ ಸಹ ನೀವು 35 ಕ್ವಶನ್ಗಳನ್ನು ನೀವು ಮಾಡ್ಬೋದು, ಅಷ್ಟು ಈಸಿ ಇರ್ತವೆ ಕ್ವಶನ್ಗಳು. ಬಟ್ GK ಮತ್ತು ಇಂಗ್ಲೀಷ್ ಸ್ವಲ್ಪ ಕಠಿಣ ಆಗುತ್ತೆ ಹುಡುಗರಿಗೆ. ಓಕೆ, ಮೀನ್ಸ್ ಹೊಸದಾಗಿ ಬಂದಿರತಕ್ಕಂಥ ಹುಡುಗರಿಗೆ, ಹುಡುಗರಿಗೆ ಕಷ್ಟ ಆಗುತ್ತೆ. ಸೊ ಆದ ಕಾರಣದಿಂದ ಈ GK ಏನಿದೆ ಅಲ್ವಾ, ನಿಮಗೆ ಖಂಡಿತವಾಗಿ ಹೇಳ್ತಿದ್ದೀನಿ, ಟಫ್ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದು ಆ ಲೆವೆಲಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡಿಸ್ತೀನಿ. ಜಸ್ಟ್ ನಿಮ್ಮ ಒಂದು ಸಪೋರ್ಟ್ ಏನು ಅಂತಂದರೆ, ನನಗೆ ಡೈಲಿ ಕ್ಲಾಸನ್ನು ಕೇಳಿ. ಓಕೆ, ಮಿಸ್ ಮಾಡಬೇಡಿ. ಇವತ್ತು ನನಗೆ ಅದು ಇದೆ, ಇದು ಇದೆ, ನಾನು ಹೊರಗಡೆ ಹೋಗಿ ಬಂದಿದ್ದೀನಿ, ಸುಸ್ತಾಗಿದ್ದೀನಿ ನಾನು, ಇಲ್ಲಾಂದರೆ ನಾನು ಬೇರೆ ಎಲ್ಲೋ ವರ್ಕಿಗೆ ಹೋಗಿದ್ದೆ, ಇಲ್ಲಾಂದರೆ ನಾನು ಡ್ಯೂಟಿ ಮಾಡ್ತಿದ್ದೀನಿ, ಇಲ್ಲಾಂದರೆ ನಾನು ಆಟ ಆಡೋಕ್ಕೆ ಹೋಗಿದ್ದೆ, ಇಲ್ಲಾಂದ್ರೆ ನಮ್ಮ ಮನೇಲಿ ಫಂಕ್ಷನ್ ಇದೆ. ಸೊ ಆ ರೀತಿ ಯಾವುದೇ ಕಾರಣದಿಂದ ಸಹ ಪ್ರತಿದಿನದ ಯಾವುದೇ ಒಂದು ಕ್ಲಾಸನ್ನು ಸಹ ಮಿಸ್ ಮಾಡಬೇಡಿ. ಓಕೆ, ಸೊ ನಾನು ಮತ್ತೆ ನಾಳೆ ದಿನ ನಾನು 2 ಕ್ಲಾಸ್ ಕೇಳ್ತೀನಿ ಅನ್ನೋದು ಬೇಡ. ಡೈಲಿ ಒಂದೇ ಕ್ಲಾಸ್ ಕೇಳಿ, ಒಂದು ಕ್ಲಾಸ್ GK ಕ್ಲಾಸ್ ಕೇಳಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಯಾರ ಮೇಲೂ ಸಹ ಡಿಪೆಂಡ್ ಆಗೋದು ಬೇಡ. ಜಸ್ಟ್ ಈ ಒಂದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿ, ನಿಮ್ಗೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, 15ಕ್ಕಿಂತ ಜಾಸ್ತಿ ರೈಟ್ ಮಾಡೋ ಜವಾಬ್ದಾರಿ ನಂದಿದು. ಓಕೆ, ಸೊ GDಯಲ್ಲಿ ದಿಸ್ ಇಸ್ ಅ ಓಪನ್ ಚಾಲೆಂಜ್ ಅಂತ ತಗೊಳ್ಳಿ. ಓಕೆ, ಯಾಕಂದರೆ GDಯಲ್ಲಿ ಅಷ್ಟು ನೋಡಿದ್ದಾನೆ. ಓಕೆ, ಸೊ ಮೀನ್ಸ್ ಅದೇ ಕ್ವಶನ್ಗಳೇ ಬರ್ತವೆ, ಅದೇ ಪ್ಯಾಟರ್ನಲ್ಲೇ ಬರುತ್ತೆ. ಬಂದರೂ ಸಹ ಇನ್ನೊಂದು ಸ್ವಲ್ಪ ಡೆಪ್ತಾಗಿ ಬಂತ, ಆ ಡೆಪ್ತಲ್ಲಿ ಸಹ ನಿಮ್ಗೆ ಹೇಳ್ತೇನೆ. ಓಕೆ, ಫಸ್ಟ್ ಇವಾಗ ಒಂದು 15-20 ದಿನ ಏನಿದೆ ಅಲ್ವಾ, ಬೇಸಿಕ್ಗಳನ್ನು ಹೇಳ್ತಾ ಹೋಗಿರ್ತೀನಿ ನಿಮಗೆ. ಸೊ ಇಲ್ಲಿ ನಿಮ್ಗೆ ಹೇಳ್ಬೋದಾಗಿತ್ತು, ಯಾವುದು ಹಸಿರು ಕ್ರಾಂತಿಯಲ್ಲಿ 2-2-2 ಫಾರ್ಮುಲಾ ಯಾಕೆ ನಿಮಗೆ ಇಷ್ಟೇ ಹೇಳಿದೆ. ಇನ್ನೂ ಸಹ ಹೇಳ್ಬೋದಾಗಿತ್ತಲ್ಲ, ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? MS ಸ್ವಾಮಿನಾಥನ್ ಅಂತ ಹೇಳ್ತೀರಾ? ರಾಂಗ್ ಅದು. ಯಾಕಂದ್ರೆ ಸುಬ್ರಹ್ಮಣ್ಯನ್ ಅದಕ್ಕೆ ರೈಟ್ ಆಗಿದ್ದಾರೆ ಆನ್ಸರ್. ಅಂದರೆ ಎಷ್ಟನೇ ದಶಕದಲ್ಲಿ ಇದು ಆರಂಭ ಆಯಿತು ಅಂತ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? 1960ರ ದಶಕ ಅಂತ ಹೇಳ್ಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕೇಳ್ಬೋದಲ್ಲ, HYVP ಅಂತಂದ್ರೆ ಏನು ಅಂತ ಕೇಳ್ಬೋದು ನಿಮಗೆ. ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿದೆ, ಇದೇ ಒಂದು ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿದೆ. ಯಾಕೆ ಸರ್ ಇದನ್ನು ಹೇಳಿಲ್ಲ? ಮೀನ್ಸ್ ಈ ಫಸ್ಟ್ ಕ್ಲಾಸಲ್ಲಿ ಆ್ಯಂಡ್ ದೆನ್ ಈ ಒಂದು 15 ಡೇಸ್ ಕ್ಲಾಸ್ ಏನಿದೆ ಅಲ್ವಾ, ಬೇಸಿಕ್ ಹೇಳೋಣ. ಓಕೆ, ಒಂದೇ ಸರಿ ನಿಮಗೆ ಟಫ್ ಆಗಿ ಹೇಳಿದ್ರೆ, ಏನು ಬಂದೆ ಗುರು, ನಾನು ಜಸ್ಟ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಮಾತ್ರ ನೋಡೋಣ, ಓಕೆ ಇದು ಬೇಡ ಬಿಡು, ಇದನ್ನು 20 ಕ್ವಶನ್ ಏನು ಹೋದ್ರೆ ಹೋಯ್ತು, ಸೊ ಅಲ್ಲೇ ನಾನು ಸ್ಕೋರ್ ಮಾಡ್ಕೊಳ್ಳೋಣ ಅಂತ ನೀವೇನಾದರೂ ಇದನ್ನು ಬಿಡ್ತೀರಿ ಅಂತಾನೆ. ಓಕೆ, ಸೊ ಇದನ್ನು ಬಿಡಬೇಡಿ. ಓಕೆ, ಯಾಕಂದರೆ ಇದು ಈಸಿ ಇದೆ ರೀ. GK ಸಬ್ಜೆಕ್ಟ್ ನಿಮಗೆ ಏನು ಟಫ್ ಇಲ್ಲ. ಅತಿ ಈಸಿ ಆಗ್ತಕ್ಕಂತಹ ಜಾಬೇ SSC-GD ಅಂತ ನಾನು ಹೇಳ್ತೀನಿ. ಸರಿನಾ? ಎಲ್ಲಿ ಬೇಕಾದರೂ ಹೇಳ್ತೀನಿ ಇದನ್ನು. ಸೊ ಈಸಿಯಾಗಿ ಆಗುತ್ತೆ. ಜಸ್ಟ್ ಏನಿಲ್ಲ, ಒಂದು 90 ಮಾರ್ಕ್ಸ್ ತೊಗೊಳ್ಳಿ, ಯೂನಿಫಾರ್ಮ್ ಹಾಕೊಳ್ಳಿ ಅಷ್ಟೇ. ಓಕೆ, ಸೊ ಇಷ್ಟೇ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.